ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಧರ್ಮಗ್ರಂಥ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ, ಸಾರ ಸಂಗ್ರಹ ಮತ್ತು ಭಾಷ್ಯಗಳ ನಿರೂಪಣ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಯೋಗಾಶ್ರಮ ಬಿಜಾಪುರ. ಈ ಒಂದು ಗ್ರಂಥದ ಅಂಗಸ್ಥಲಗಳ ಪೈಕಿ ಭಕ್ತಸ್ಥಲದ ಎರಡನೇ ಆವಾಂತರ ಸ್ಥಳ. ಇಲ್ಲಿ ಏನದ ಆತ್ಮ ಅನಾತ್ಮಗಳ ವಿವೇಕವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದಾರೆ. ಪಿಂಡಸ್ಥಲದಲ್ಲಿ ಶಿವಯೋಗ ಸಾಧಕನಾದವನು ತನ್ನ ಅಂತಃಕರಣವನ್ನ ನಿರ್ಮಲ ನಿಶ್ಚಲ ಮಾಡಿಕೊಂಡು ಈಗ ಆತ್ಮ ಸಮ್ಮುಖಿ ಆಗುವುದಕ್ಕೆ ಆತ್ಮ ಯಾವುದು ಮತ್ತು ಅನಾತ್ಮ ವಿಮುಖಿ ಆಗುವುದಕ್ಕೆ ಅನಾತ್ಮ ಯಾವುದು ಅನ್ನೋದು ತಿಳ್ಕೊಳಕತ್ತ. ಇದರೊಳಗ ಸಾಮಾನ್ಯವಾಗಿ ನಮ್ಮಲ್ಲಿ ಇರೋದು ದೇಹ, ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ. ಇವುಗಳಲ್ಲಿ ನಾವೇನ್ ಮಾಡ್ಲಕತ್ತೀವಿ, ನಾನು ನನ್ನದು ಅಂತ ವ್ಯವಹರಿಸ್ತಾ ಇದ್ದೀವಿ. ಅವೆಲ್ಲ ಅನಾತ್ಮಗಳದವ. ಅವು ಆತ್ಮ ಹೇಗ ಅಲ್ಲ ಅನ್ನೋದ್ರ ಬಗ್ಗೆ, ಶರೀರ ಆತ್ಮ ಅಲ್ಲ ಅನ್ನೋದು ನಿನ್ನೆ ಹೇಳಿತ್ತು. ಪ್ರಾಣ ಆತ್ಮ ಅಲ್ಲ ಅಂತ ಹೇಳಾಯ್ತು. ಇಂದ್ರಿಯಗಳು ಆತ್ಮ ಅಲ್ಲ ಅನ್ನೋದಾಯ್ತು. ಈಗ ಮನಸ್ಸೇ ಆತ್ಮ ಅಂತೇಳಿ ನಾಲ್ಕನೇ ಸ್ಟೆಪ್ ಒಳಗ ನಮ್ಗೇನಾಗ್ಲಿಕ್ಕತ್ತದ, ಮನಸ್ಸಿನಲ್ಲಿ ನಾನು ನನ್ನದು ಅಂತೇನು ವ್ಯವಹರಿಸ್ತಾ ಇದ್ದೀವಿ. ಆ ಮನಸ್ಸು ನಾನು ಅಲ್ಲ, ನನ್ನದು ಅಲ್ಲ. ಇಲ್ಲಿರೋದು ಒಂದು ದೇಹ ಅವ, ಒಂದು ಆತ್ಮ ಅವ. ಆ ಆತ್ಮ ಏನ್ ಮಾಡ್ಯದ, ದೇಹವನ್ನ ತಗೊಂಡು ಬಂದವ. ಎದಕ್ ತಗೊಂಡು ಬಂದದ? ಈ ಜಗತ್ತಿನೊಳಗ ಅದರ ಕರ್ಮಾನುಸಾರ ಭೋಗ ಮಾಡುವುದಕ್ಕ ಅದು ತಗೊಂಡು ಬಂದ್ರ ಅದು ದೇಹ ಏನಾಗಬೇಕು, ಆತ್ಮದ ಮಾತು ಕೇಳಬೇಕ. ಆತ್ಮದ ಮಾತು ಕೇಳೋದು ಬಿಟ್ಟು ಅದು ದೇಹ ಏನ್ ಮಾಡ್ಲಕ್ಕತ್ತದ, ಮಧ್ಯದಲ್ಲಿ ಮನಸ್ಸು ಅಂತ ಒಂದು ಆದಲ್ಲ, ಆ ಅಜ್ಞಾನ ಅಂತೇನಾದಲ್ಲ ಅದರ ಮಾತು ಕೇಳಕತ್ತದ. ಆತ್ಮ ಅಂದ್ರೆ ಜ್ಞಾನ. ಈ ಮನಸ್ಸು ಅನ್ನೋದೇನದ, ಇದು ಸೂಕ್ಷ್ಮ ಶರೀರ, ಇದು ಅಜ್ಞಾನ. ಇದು ಅಜ್ಞಾನ ಏನ್ ಮಾಡ್ಲಕತ್ತದ, ಅಜ್ಞಾನದ ಮಾತು ಕೇಳಕತ್ತದ. ಈ ಮನಸ್ಸು ಹೆಂಗದ ಅಂತಂದ್ರ, ಒಂದು ರಾಜ ತನ್ನ ಮಿತ್ರ ರಾಜ ತನ್ನ ರಾಜ್ಯಕ್ಕೆ ಬರ್ಲಕತ್ತನಂತ ಒಂದು ಸಂದೇಶ ಕಳಿಸ್ಕೊಡ್ತಾನ. ಒಬ್ಬ ರಾಜನಿಗೆ ಇನ್ನೊಬ್ಬ ರಾಜ ಮಿತ್ರ, ನಾನು ನಿನ್ನ ರಾಜ್ಯಕ್ಕೆ ಬರ್ತಾ ಇದ್ದೇನೆ, ಒಂದು ವಾರ ವಾಸ್ತವ್ಯ ಹೂಡ್ತಾ ಇದ್ದೇನೆ, ನಿನ್ನ ಆತಿಥ್ಯ ಸ್ವೀಕಾರ ಮಾಡ್ಬೇಕಾಗ್ಯದ ನನಗ ಅಂದಾಗ ಈ ರಾಜಗೆ ಭಾರಿ ಖುಷಿ ಆಗ್ಬಿಡ್ತು. ಬರ್ತಾನಂತಂದ್ರ ಖುಷಿಯಾಗಿ ಎಲ್ಲ ರಸ್ತೆಗಳ ಸಿಂಗಾರ ಮಾಡ್ರಿ, ರಂಗೋಲಿ ಹಾಕ್ರಿ, ಲೈಟ್ಗಳು ಹಾಕ್ರಿ, ನಮ್ಮ ರಾಜ ಬರ್ತಾನ, ನಮ್ಮ ಮಿತ್ರ ಬರ್ತಾನ ಅಂತ ಹೇಳಿ. ಈ ವಿಷಯ ಯಾರಿಗೆ ಗೊತ್ತಾಯ್ತು? ಒಬ್ಬ ಥರ್ಡ್ ಪರ್ಸನ್, ಅವನ ಮಿತ್ರ ಬರೋಂಥ ವಿಷಯ ಗೊತ್ತಾಗಿ ಅವ ಏನ್ ಮಾಡ್ತಾನ, ಆ ಪುರ ಪ್ರವೇಶ ಮಾಡುವ ಒಂದು ಜಾಗ ಇರ್ತದ, ಆ ಜಾಗದಾಗ ಹೋಗಿ ಅವ ಕಾಯ್ಕೊಂಡು ಕೂತ್ಬಿಡ್ತಾನ. ಕಾಯ್ಕೊಂಡು ಕೂತ್ಮೇಲೆ ಇಷ್ಟೊತ್ತಿಗೆ ಬರ್ತಾನಂತ ಗೊತ್ತಾಗ್ತದ. ಗೊತ್ತಾದ್ಮೇಲೆ ಅವನು ಏನ್ ಮಾಡ್ತಾನ, ಈ ಥರ್ಡ್ ಪರ್ಸನ್ನು, ಇವನು ಆ ರಾಜ ಬಂದ ಕೂಡ್ಲೇನೆ ಅವನು ಮುಂದೋಗಿ ನಿಂತು ಕೈ ಮುಗಿದು ಅವನ ಕುದುರೆಯ ಮಗಡ
ಮುಖಕ್ಕೆ ಹಾಕಿರ್ತಾರಲ್ಲ ಕುದುರೆಗೆ ಹಗ್ಗ, ಆ ಮಗಡ ಹಿಡ್ಕೊಂಡು ನಿಂದಿರ್ತಾನ. ಅವನು ಹಿಡ್ಕೊಂಡ್ರೆ ಅದ್ರ ಅರ್ಥ ಏನಾಯ್ತು? ಈಗ ಇವ ಕೈ ಮುಗಿದು ಆ ರಾಜನ ಕುದುರೆ ಹಗ್ಗ ಹಿಡಿದ್ರ ಆ ರಾಜ ಏನ್ ತಿಳ್ಕೊಂಡ? ನಿಜವಾದ ರಾಜ ಅಲ್ಲ, ಆ ರಾಜ ಇವನಿಗೆ ಸ್ವಾಗತ ಮಾಡ್ಲಿಕ್ಕೆ ಕಳಿಸಿಕೊಟ್ಟಾನ. ಸ್ವಾಗತ ಅಧಿಕಾರಿಗಳಂತ ಇರ್ತಾರಲ್ಲ, ಹೋಗಿ ಕರ್ಕೊಂಬರೋದು, ಎಸ್ಕಾರ್ಟ್ಸ್ ಅಂತಾರ ಅವ್ರಿಗೆ ಇಂಗ್ಲಿಷ್ನಾಗ. ಎಸ್ಕಾರ್ಟ್ ಮಾಡಕ್ ಕರ್ಕೊಂಬಂದ. ಅದಕ್ಕೆ ರಾಜ ಪುರದ ಮುಖ್ಯ ದ್ವಾರದ ತನಕ ಬರ್ತಾರ. ಮುಂದ ರಸ್ತೆ ಯಾಕಡೆ ಹೋಗ್ಬೇಕು, ಹೆಂಗ ಅರಮನೆಗೆ ಅನ್ನೋದು ಅದು ಎಸ್ಕಾರ್ಟ್ಲಿಂತ ಗೊತ್ತಾಗಬೇಕು. ಅವ್ರು ಕರ್ಕೊಂಡು ಹೋಗ್ತಾರ. ಅದಕ್ಕೆ ಅವ ಹೋಗಿ ಏನ್ ಮಾಡ್ತಾನ, ಅದು ಹಗ್ಗ ಹಿಡಿತಾನ, ಹೋಗಿ ಕೈ ಮುಗಿತಾನ. ಹೋಗಿ ಕೈ ಮುಗಿದ ಕೂಡ್ಲೇನೆ ಅವ ರಾಜ ವೇಗವಾಗಿ ಬರ್ತಾ ಇರ್ತಾನ. ಇವ ಬಂದ ಮೇಲೆ ವೇಗ ಕಡಿಮೆ ಮಾಡಿ ಅವನ ಮುಂದೆ ಕುದುರೆ ನಿಂದಿರಿಸ್ತಾನ. ಇವ ಅದ್ರ ಮುಖ ಇದಾಗ ಇರೋಂತ ಹಗ್ಗ ಹಿಡಿತಾನ, ಕೈ ಮುಗದ. ಅವಾಗ ಇವನ ತಿಳ್ಕೊತಾನ, ಓ ನನ್ನ ಮಿತ್ರ ರಾಜ ನನಗ ಅರಮನೆಗೆ ಕರ್ಕೊಂಡು ಹೋಗೋದಕ್ಕ ಈ ಸೇವಕನನ್ನ ಕಳಿಸ್ಕೊಟ್ಟಾನ ಅಂತ ಅವ ತಿಳ್ಕೊತಾನ. ಮ್ಯಾಲ ರಾಜ ಕೂತಾನ, ಕೆಳ ಕುದುರೆ ಅದ, ಅದ್ರ ಹಗ್ಗ ಹಿಡ್ಕೋಣ. ನೀವ ಮೂವರು ಕೂಡಿ ಏನ್ ಮಾಡಿದ್ರು, ಕುದುರೆ, ಸೇವಕ, ರಾಜ ಅರಮನೆಯ ಎದುರು ಹೋಗಿ ನಿಂತರು. ಅರಮನೆಗೆ ಹೋಗಿ ನಿಂತ ಕೂಡ್ಲೇನೆ ಈ ಅರಮನೆಯೊಳಗಿರೋ ರಾಜ ಬಂದು ಈ ಮೂವರಿಗೆ ನೋಡ್ದ. ನೋಡಿ ಏನ್ ಮಾಡ್ದ, ಕುದುರೆ ಲಾಯದ ಕಟ್ಟಿಸ್ದ. ಮತ್ತೆ ಆ ರಾಜ, ಈ ಸೇವಕ, ಇವರಿಬ್ಬರನ್ನ ನೋಡಿಕೆ ಅವ ಏನ್ ತಿಳ್ಕೊಂಡ, ಈ ಅರಮನೆ ಒಳಗಿನ ರಾಜ ಏನ್ ತಿಳ್ಕೊಂಡ, ಆ ಸೇವಕ ಮತ್ತು ಆ ರಾಜನನ್ನು ನೋಡಿ ಆ ಸೇವಕ ರಾಜನ ಜೊತೆಗೆ ಬಂದನಂತ ತಿಳ್ಕೊಂಡ್ಬಿಟ್ಟ. ಈ ಕಡೆ ಇವ ಮಧ್ಯದಾಗ ಏನ್ ಸೇವಕ ಅದನ, ಆ ರಾಜಾಗನು ಹತ್ತಿಲ್ಲ, ಈ ರಾಜಾಗನು ಹತ್ತಿಲ್ಲ. ಎರಡು ಕಡೆ ಹತ್ತಿಲ್ಲ. ಅವನ ಸೀರೆಗೆ ಹತ್ತಿಲ್ಲ, ಅಪ್ಪನ ಧೋತ್ರಕ್ಕೆ ಹತ್ತಿಲ್ಲ ಅಂತಾರಲ್ಲ, ಹಂಗ ಅವ ಮನಸ್ಸು ಅಂದ್ರೆ ಇದ್ರದ್ದು ಪೊಸಿಷನ್ ಈ ತರ ಅದ. ಇದು ಏನಾಯ್ತು, ಈ ರಾಜ ಏನ್ ಮಾಡ್ದ, ಮಿತ್ರ ಮತ್ತು ಆತನ ಸೇವಕ ಇಬ್ಬರಿಗೆ ಸಮಾನ ಗೌರವ ಕೊಟ್ಟು ಆ ಒಂದು ರಾಜಗೆ ಏನು ಉಪಚಾರ ಮಾಡ್ತಾನ, ಆ ರಾಜನ ಸೇವಕನಿಗೂ ಒಂದು ಕೋಣೆ ಕೊಟ್ಟು ರಾಜೋಪಚಾರ ಚಾಲು ಆಯ್ತು. ರಾಜಗೆ ಸಿಗಬೇಕಾದಂತ ಎಲ್ಲಾ ಗೌರವಗಳು, ಎಲ್ಲಾ ಉಪಚಾರಗಳಲ್ಲಿ ಸೇವಕನಿಗೆ ಚಾಲು ಆಯ್ತು. ಅದೇ ರೀತಿ ಇಲ್ಲಿ ಕೂಡ ಈ ದೇಹ ಅನ್ನೋದು ಏನ್ ಮಾಡ್ಲಕತ್ತದ, ಆ ಕಡೆ ಆತ್ಮದ ಸೇವೆನೂ ಮಾಡಬೇಕು, ಈ ಕಡೆ ಮನಸ್ಸಿನ ಸೇವೆನೂ ಮಾಡಬೇಕು. ಮನಸ್ಸು ಮಿಥ್ಯ, ಆತ್ಮ ಸತ್ಯ. ಈ ದೇಹ ಮನಸ್ಸು ಹೇಳ್ದಂಗೂ ಕೇಳಕತ್ತದ, ಆತ್ಮ ಹೇಳ್ದಂಗೂ ಕೇಳಕ. ಎರಡು ಅಧಿಕಾರಗಳು ಇದರ ಮೇಲೆ ಬರ್ಲಿಕ್ಕತ್ತಾವ. ಒಂದು ದಿನ ಏನಾಯ್ತು, ರಾಣಿಗೆ ಒಂದ್ 2-3 ದಿವಸ ಆದ್ಮೇಲೆ ನಿಮ್ಮ ಮಿತ್ರನಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ. ಒಂದು ಯಾಕ ಹಂಗ್ಯಾಕಂತಿ ಅಂತ ರಾಜ ಕೇಳ್ತಾನ. ಇಬ್ರು ಗಂಡ ಹೆಂಡತಿ ಮಾತಾಡ್ಕೋತ ಮಲ್ಕೊಂಡಿರ್ತಾರ. ಯಾಕೆ ಹಂಗ್ಯಾಕಂತಿ ಅಂತ ಕೇಳ್ತಾನ. ಏನಿಲ್ಲ, ನಮ್ಮಲ್ಲಿ ಏನು ಸೇವಕರು ಇದ್ದಿದ್ದಿಲ್ಲ, ನಮ್ಗೇನು ಕೊರತೆ ಅದ ಸೇವಕರಿಗೆ. ಅವ ತನ್ನ ಜೊತೆಗೆ ತನ್ನದೇ ಆದ ಸೇವಕನನ್ನು ಕರ್ಕೊಂಡು ಬಂದು ಅವನ ಜೊತೆಗೇ ಮಾತಾಡ್ತಾನ, ಅವನಿಗೇ ಕರ್ಕೊಂಡು ಕುಂದಿರ್ತಾನ. ಯಾವಾಗಲೂ ಅವರಿಬ್ರು ಜೋಡಾಗಿರ್ತಾರ. ನಮ್ಮ ಸೇವಕರಿಗೆ ಒಂದಿನ ಮಾತಾಡ್ಸಲ್ಲ ಅಂಥೇಳಿ ಆ ರಾಣಿ ಅಬ್ಜೆಕ್ಷನ್ ಮಾಡಿಬಿಡ್ತಾಳ. ಅದ ರಾಜ ಏನಂತಾನ, ಹೌದಲ್ಲ, ನಿನ್ ಜೊತೆಗೆ ಯಾಕೆ ಸೇವಕನಿಗೆ ಕರ್ಕೊಂಡ್ ಬಂದಿದಿ? ನಮ್ಮ ಸೇವಕರು ಬೇಕಾದಷ್ಟು ಮಂದಿ ಇದ್ರು, ನಿನ್ಗೇನು ಸೇವೆ ಮಾಡ್ಲಿಕ್ಕಿಲ್ಲ ಅಂತ ತೊಂದರೆ ಆತಿತ್ತೇನು ಅಂತೇಳಿ ನಾಳೆ ಕೇಳ್ತೀನಿ ಹೇಳು ಅಂತ ಹೇಳಿ ರಾಜ ಹೇಳ್ತಾನ. ಹೇಳಿದ್ದು ಇವರಿಬ್ರು ಗಂಡ ಹೆಂಡತಿ ಮಾತಾಡ್ಕೊಳ್ಳೋದು ಯಾರು ಕೇಳಿಸ್ಕೊಂಡ್ರು? ಸೇವಕ ಕೇಳಿಸ್ಕೊಂಡ.
ಮುಂಜಾನೆ ಹೇಳೋದ್ರಾಗೆ ಸೇವಕ ನಾಪತ್ಯ. ಅದಕ್ಕೆ ಈ ಮನಸ್ಸು ಅನ್ನೋದು ಎಂಥದದ ಅಂತಂದ್ರ, ಇದಕ್ಕೆ ನೀವು ಹಿಡಿದು ಕ್ವಶನ್ ಮಾಡಿದ್ರಿ ಅಂತಂದ್ರೆ ಅದು ನಾಪತ್ಯ ಆಗ್ತದ. ನೀವು ಅದಕ್ಕೆ ಕ್ವಶನ್ ಮಾಡಲಿಲ್ಲ ಅಂತಂದ್ರ ಅದು ಬಂದು ಕಾರ್ಬಾರ ಮಾಡ್ತದ. ಎಲ್ಲ ಕಾರ್ಬಾರ್ ಅದೇ ಮಾಡ್ತದ. ನಿಂದೇನು ಕಿರಿಕಿರಿ ಅಂತ ಒಂದು ಸಾರಿ ಕ್ವಶನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಇರಂಗೇ ಇಲ್ಲ, ಅದು ಹೋಗೇ ಬಿಡ್ತದ. ನಾನು ನಿಮಗೆ ಮಾತನಾಡಿಸುವ ಸಮಯದಲ್ಲಿ ಏನಾಗಬೇಕು, ನಿಮ್ಮ ಮೇಲೆ ನಾನು ಸಿಟ್ಟಿಗೇರಿ ಏನೋ ಒಂದು ಸರಳ ಭಾಷೆಯಲ್ಲಿ ಹೇಳಿದರೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ, ನಾನು ಸಿಟ್ಟಿಗೆ ಬರಬೇಕು ಅಂತ ಅಂದಾಗ ಆ ಸಿಟ್ಟನ್ನ ನಾನು ಕರಿಬೇಕು. ಸಿಟ್ಟಿಗೆ ಕರೆದು ನಾನೇನ್ ಮಾಡ್ಬೇಕು, ಸಿಟ್ಟಿಗೆ ಬರ್ಬೇಕು. ಮತ್ತ ಸಿಟ್ಟು ಸಾಕು ಅಂತಂದ್ರೆ ಮತ್ತೆ ವಾಪಸ್ ಸಿಟ್ಟಿಗೆ ಕಳಿಸ್ಬೇಕು. ಅದು ಮೂಲೆಗೆ ಕಟ್ಟಿದ ನಾಯಿ ಇದ್ದಂಗಿರ್ಬೇಕದು ಸಿಟ್ಟು. ಅದು ಯಾವಾಗ ನೀವು ಮನಸ್ಸನ್ನ ಪ್ರಶ್ನೆ ಮಾಡುವಂತ ಒಂದು ಕೌಶಲ್ಯ ಕಲಿತಾಗ ಏನಾಗ್ತದ, ನಾನು ನಿಮ್ ಸಂಗಟ ಮಾತನಾಡುವ ಸಮಯದಲ್ಲಿ ಸಿಟ್ಟು ತಂದು ತಾನೇ ಬಂತು ಅಂತಂದ್ರ, ಲೇ ಮನಸ್ಸೇ, ಇಲ್ಲಿ ಸಿಟ್ಟಿಂದ ನಿಂದೇನು ಕೆಲಸ ಅದ ಅಂತ ಒಂದು ಸ್ವಲ್ಪ ಕ್ವಶನ್ ಮಾಡಿದ್ರಿ ಅಂದ್ರೆ ಅದು ವಾಪಸ್ ಹೋಗಿ ಮೂಲೆ ಕುಂದಿರ್ತದೆ. ಇಲ್ಲ ಅಂತಂದ್ರೆ ನಿಮಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ತಂದು ನಿಮ್ಮ ಮಾತು, ಕೃತಿ, ಆಲೋಚನೆ ಒಳಗೆ ಮಿಶ್ರ ಮಾಡಿ ನಿಮ್ಮ ಪರಿಸ್ಥಿತಿನೇ ಹದಗೆಡಿಸಿಟ್ಬಿಡ್ತದೆ. ಸಂಶಯ ಎಲ್ಲನೂ ತಂದು ಹಾಕ್ತದ, ಕಸ ಹಾಕಿದಂಗೆ ಹಾಕ್ಬಿಡ್ತದೆ. ಮಾತಾಡ್ತಾ ಸಿಟ್ಟಿಂದ ಏನ್ ಕೆಲಸ ಇರ್ತದ್ರಿ ಅದ್ರಾಗ? ಮಾತಾಡ್ತಾ ಸಂಶಯದ ಏನ್ ಕೆಲಸ ಇರ್ತದ ಅದ್ರಾಗ? ಸೊಕ್ಕಿಂದ ಏನ್ ಕೆಲಸ ಇರ್ತದ? ಹೊಟ್ಟಿ ಕಿಚ್ಚಿಂದ ಏನ್ ಕೆಲಸ ಇರ್ತದ? ಅವ್ರದ್ದು ಏನು ಕೆಲಸನೇ ಇಲ್ಲ. ಅವು ಸುಮ್ಮನೆ ನಡ್ವರ್ಕ್ ಬರ್ತಿರ್ತಾವ ಅಡ್ಡಾಟ. ನಾವು ನಿಮ್ಮ ಕಲ್ಯಾಣಕ್ಕಾಗಿ ಶ್ರಮ ವಹಿಸ್ತಾ ಇದ್ದೀವಿ. ನೀವು ಕಲ್ಯಾಣ ಹೊಂದಬೇಕಂತ ನಮ್ಮ ಮೇಲೆ ಶ್ರದ್ಧೆ ಇತ್ತು ಪಾಠ ಕೇಳಕತ್ತೀರಿ. ಒಬ್ಬರಿಗೊಬ್ಬರು ನಾವು ಹೊಂದಿಕೆ ಮಾಡಿಕೊಂಡು ಈ ಒಂದು ಅಧ್ಯಯನದ ಪಾಲ್ಗೊಳ್ಬೇಕಾಗ್ಯದ. ನಿಮ್ಮ ಮೇಲೆ ನನಗೂ ಸಿಟ್ಟು ಬರ್ಬೋದು, ನನ್ನ ಮೇಲೆ ನಿಮಗೂ ಸಿಟ್ಟು ಬರ್ಬೋದು. ಹೌದ್ರದ್ದು ಏನ್ ಕೆಲಸ ಇದ್ರಾಗ? ಯಾವಾಗ ನೀವು ಮನಸ್ಸನ್ನ ಪ್ರಶ್ನೆ ಮಾಡುವಂತ ಕೌಶಲ್ಯ ಕಲ್ತಾಗ ಕಾಮವೇ ನಿಂದೇನು ಕೆಲಸ, ಕ್ರೋಧವೇ ನಿಂದೇನು ಕೆಲಸ, ಲೋಭವೇ ನಿಂದೇನು ಕೆಲಸ, ಮದವೇ ನಿಂದೇನು ಕೆಲಸ, ಮತ್ಸರವೇ ನಿಂದೇನು ಕೆಲಸ, ಸಂಶಯವೇ ನಿಂದೇನು ಕೆಲಸ, ಹಿಂಗದಕ್ಕ ಪ್ರಶ್ನೆ ಮಾಡ್ಕೋತಿತ್ತು ಅಂತಂದ್ರೆ ಆ ಸಿಟ್ಟೆ ಬರಂಗಿಲ್ಲ. ಪ್ರಶ್ನೆನೇ ಮಾಡಲಿಲ್ಲ ಅಂತಂದ್ರೆ ಅದು ಬಂದು ಕಾರ್ಬಾರ್ ಮಾಡ್ತದೆ. ಇದು ಮನಸ್ಸು ಅನ್ನೋದು ಹೆಂಗಾದ ಅನ್ನೋದು ತಿಳ್ಕೊಳ್ಳೋದಕ್ಕೆ ದೊಡ್ಡ ಶಾಸ್ತ್ರ ಸೈಕಾಲಜಿ. PhD ಮಾಡ್ಯಾರ ಅದ್ರ ಮೇಲೆ, PhD. ಅದ್ರ ಮೇಲೆ ಜಗ್ಗಿ ಡಾಕ್ಟರ್ಗಳು ಬಂದಾರ. ದೊಡ್ಡ ಫೀಲ್ಡ್ ಡಾಕ್ಟರ್ಸ್ ಅದಾರ ಇದ್ರೊಳಗೆ ಮನಸ್ಸಿನ ಬಗ್ಗೆ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ವಿಚಾರ ಸಾಗರ, ವಚನ ಸಾಹಿತ್ಯ, ಸಿದ್ಧಾಂತ ಶಿಖಾಮಣಿ, ಭಗವದ್ಗೀತೆ, ಎಲ್ಲ ನಿಜಗುಣ ಶಾಸ್ತ್ರ ಏನೇನವ ಎಲ್ಲ ಓಸು ಎದ್ರ ಸಲುವಾಗ್ಯಾವ ಅಂದ್ರೆ ಈ ಮನಸ್ಸಿಗೆ ಸಮಾಧಾನ ಮಾಡ್ಲಕ್ಕಂತ. ಮನಸ್ಸು ಸಮಾಧಾನ ಇಟ್ಕೊಳ್ಳಕ್ಕೆ ಈಟೆಲ್ಲ ಬೇಕಾಗ್ಯಾವಂತ. ಇವು ಯಾವು ಇರ್ಲಿಲ್ಲ ಅಂತಂದ್ರೆ ಮನಸ್ಸು ಸಮಾಧಾನ ಇರಂಗಿಲ್ಲ. ಮನಸ್ಸು ತಣ್ಣಗೆ ಇಟ್ಕೊಳ್ಳಕ್ಕೆ ಇವೆಲ್ಲ ಬೇಕಾಗ್ಯದಂತ. ಏನ್ ಸಾಧನೆ ಮಾಡ್ತೀವೋ, ಏನ್ ಗುರಿ ಮುಡ್ತೀವೋ ಬಿಡ್ತೀವೋ, ಪಾಠ ಹೇಳಾಗ ಮಾತ್ರ ಮನಸ್ಸು ಸಮಾಧಾನ ಇರ್ತದೆ. ಈ ಲಾಭ ಅಂತೂ ಆದ, ಕೇಳಿದ ಮೇಲೂ ಸಮಾಧಾನ ಅದ, ಕೇಳೋದಕ್ಕೂ ಆಸಕ್ತಿ ವಹಿಸ್ತದ, ಕೇಳುವಾಗ ಸಮಾಧಾನ ಇರ್ತದೆ. ಇದೇ ಸಮಯ, ಸಮಾಧಾನ ಇರುವ ಸಮಯ ನೀವು ಬೇರೆ ಕಡೆ ಇದ್ರಿ ಅಂತಂದ್ರೆ ಅದು ಚಂಚಲಗೊಂಡು ಏನೇನೋ ಮಾಡ್ತಿತ್ತು. ಎಲ್ಲ ಅವಘಡಗಳು ತಪ್ಪಿಸ್ಕೊಂಡು ಒಂದು ದೈವೀ ಭಾವದೊಳಗ ದಿನ ಒಂದು 2-3 ತಾಸು ಕುಂದಿರ್ತದಲ್ಲ, ಆ ಮನಸ್ಸಿಗೊಂದು ಧನ್ಯವಾದ, ಥ್ಯಾಂಕ್ ಯು ಅನ್ಬೇಕದಕ್ಕೆ. ಮನಸ್ಸಿಂದು ಕ್ಯಾರೆಕ್ಟರ್ಸ್ ಬಹಳ ವೆರೈಟಿ ಅದಾವ. ಅದನ್ನು ತಿಳ್ಕೋಬೇಕಾದ್ರೆ ಹೇಳ್ಬೇಕಾದ್ರೆ ಬಹಳ ದೊಡ್ಡ ಶಾಸ್ತ್ರ ಅದು. ಇಲ್ಲೇನಾಗ್ಯದ,
ಕೆಲವೊಬ್ಬರಿಗೆ ಮನಸ್ಸೇ ಆತ್ಮ. ಮನಸ್ಸಿರ್ಲಿಲ್ಲ ಅಂತಂದ್ರೆ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ. ಹೀಗಾಗಿ ಮನಸ್ಸಿದ್ರೆ ಆತ್ಮ, ಮನಸ್ಸಿಲ್ಲ ಅಂತಂದ್ರೆ ಇಲ್ಲ ಅಂತ ತಿಳ್ಕೊಂಡು, ಅಂದ್ರೆ ಮನಸ್ಸಿಗೆ ಆತ್ಮ ಅಂತಂದ್ರೆ ಅದು ಏನು ತಪ್ಪಾಗ್ತದ ಅನ್ನೋದು ಇಲ್ಲಿ ಹೇಳ್ತಾರೆ. ಇಂದ್ರಿಯಗಳೆಲ್ಲ ಮನಸ್ಸಿನ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯ ಮಾಡುತ್ತವೆ. ಇಂದ್ರಿಯಗಳು ಮನಸ್ಸು ಏನ್ ಸಂಕಲ್ಪ ಮಾಡ್ತದ ಅದರ ಪ್ರಕಾರ ಇಂದ್ರಿಯಗಳು ಕೆಲಸ ಮಾಡ್ತವೆ. ಅದಕ್ಕೆ ಇಂದ್ರಿಯಗಳ ರಾಜ ಮನಸ್ಸು, ಇಂದ್ರಿಯಗಳ ರಾಜ. ಅದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಂತ ಯೋಗಕ್ಕೆ ಏನಂದರೆ ರಾಜಯೋಗ. ಯಾವ ರಾಜ? ಪೋತರಾಜ. ಮನಸ್ಸು ಎನ್ನ ರಾಜ. ಮತ್ತೇನ ರಾಜಯೋಗ ಅಂತ ಇಟ್ರೆ ಇಲ್ಲ, ಯಾರ ರಾಜ? ಮನಸ್ಸು ಎನ್ನುವ ರಾಜನ ಒಂದು ಸಾಧನೆ. ಎಲ್ಲಿ ಯೋಗ ಅಂತಂದ್ರೆ ಆ ಮನಸ್ಸು ಪರಮಾತ್ಮನಲ್ಲಿ ಬೆರೆಯುವುದಕ್ಕೆ ಮಾಡುವ ಸಾಧನೆ ರಾಜ ಯೋಗ. ರಾಜಯೋಗಿ ಪರಮಾತ್ಮನಲ್ಲಿ ಬೆರೆಯೋದಕ್ಕೆ ರಾಜಯೋಗ ಅಂತಂದ್ರೆ. ಮನವೆಂಬ ಮರ್ಕಟ, ಮನಸ್ಸಿಗೆ ಏನಂತಾರ? ಮರ್ಕಟ ಅಂದ್ರು. ಯಾಕ? ಮರ್ಕಟದ ಕೆಲಸ ಏನು? ಮರ್ಕಟ ಚಂದ ಇರ್ತದಲ್ರಿ, ಎಲ್ಲರಿಗೂ ಇಷ್ಟ ಇಲ್ಲ. ಕೋತಿನ ಸಾಕ್ಲಕ್ಕ, ಕೋತಿನ ಆಡಿಸ್ಲಕ್ಕ, ಕೋತಿನ ಸಮೀಪ ಕರ್ಕೋಬೇಕಂತ ಬೇಕಾದಷ್ಟು ಪ್ರಯತ್ನ ಮಾಡ್ತಾರ. ಕೋತಿ ಯಾರಿಗೆ ಬೇಕಾಗಿಲ್ಲ? ಚಂದನ್ನೊಂದು ಕೋತಿ ಸಿಕ್ಕರ್ ಇರ್ಲಿ ಅನಿಸ್ತದ? ಇಲ್ಲ. ಪ್ರೀತಿ ಅನಿಸ್ತದಲ್ರಿ ಕೋತಿ ಮೇಲೆ? ನಮ್ಮ ಹಂಗೆ ಇರ್ತದ ಅದು ಹೆಚ್ಚು ಕಡಿಮೆ. ಅದ್ರದ್ದು ಏನ್ ಕ್ಯಾರೆಕ್ಟರ್ ಅಂತಂದ್ರ ತಿನ್ನೋದ್ರಕ್ಕಿಂತ ಕೆಡಿಸೋದು ಬಾಳದು. ಮಂಗೇನ ವ್ಯಾಪಾರ ಇದೆ, ತಿನ್ನೋದ್ರಕ್ಕಿಂತ ಕೆಡಿಸೋದು, ಭೋಗಕ್ಕಿಂತ ಹಾಳು ಮಾಡೋದೇ ಭಾಳ. ಹೀಗಾಗಿ ಅದಕ್ಕೆ ಯಾರು ಲೈಕ್ ಮಾಡಲ್ಲ. ಕೋತಿಗೆ ಏನಾರ ಕೊಟ್ರ ಚಾರಣ ತಿಂತದ, ಬಾರಣ ಕಡ್ದು ಒಗಿತದ. ಅದಕ್ಕೆ ಆ ಮನಸ್ಸಿಗೆ ಏನಂತಾರ? ಚಂದ ಒಂದು ಎಂಥದ್ದು? ಯಾರವರು? ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು ಆ ಒಂದು 12ನೇ ಶತಮಾನದ ಶರಣರ ಮಟ್ಟದ ಸಮಾನಾಂತರವಾದಂಥ ವಚನಗಳು ಜೇವರ್ಗಿ ಷಣ್ಮುಖ ಶಿವಯೋಗಿಗಳು ರಚನೆ ಮಾಡ್ಯಾರ. ಅದನ್ನ ಈ 12ನೇ ಶತಮಾನದ ವಚನಕಾರರ ಸಮಾನವಾದ ಅನುಭವ ಇದ್ದದ್ದಕ್ಕೆ ಆ ಒಂದು ಜೇವರ್ಗಿ ಷಣ್ಮುಖ ಶಿವಯೋಗಿಗಳಿಗೆ ಏನಂತಾರ ಅಂದ್ರ ವಚನ ಸಾಹಿತ್ಯದ ಕೊನೆಯ ಕೋಗಿಲೆ, ಲಾಸ್ಟ್ ನೈಟಿಂಗೇಲ್ ಆಫ್ ವಚನ. ವಚನ ಲಿಟರೇಚರ್ ಬರೆದಂತ ಲಾಸ್ಟ್ ನೈಟಿಂಗೇಲ್. ನೈಟಿಂಗೇಲ್ ಅಂತಂದ್ರೆ ಕೋಗಿಲೆ. ಜೇವರ್ಗಿ ಷಣ್ಮುಖ ಶಿವಯೋಗಿಗಳು ಆಮೇಲೆ ಬೇಕಾದಷ್ಟು ಮಂದಿ ಬರ್ದಾರ, ಬೇಕಾದಷ್ಟು ಮಂದಿ PhD ತಗೊಂಡವ್ರ, ಎಲ್ಲರೂ ಬರ್ದಾರ. ಆ ಮಟ್ಟದ ಅನುಭವ ಇಲ್ಲ. ಅವ್ರು ಏನ್ ಬರೀತಾರ? ಅತ್ಯಂತ ಸರಳ ಭಾಷೆಯ ವಚನಗಳವರು. ಮನವೆಂಬ ಮರ್ಕಟನು, ತನುವೆಂಬ ವೃಕ್ಷವನೇರಿ. ಈ ಶರೀರ ಎನ್ನುವ ವೃಕ್ಷ ಈ ಗಿಡದಾಗ ಏರಿ ಏನ್ ಮಾಡ್ಲಕ್ಕತ್ತದ? ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಯ್ಯ, ಇವ್ರೊಳಗೆ ಏನ್ ಮಾಡ್ತದ? ಇವೆಲ್ಲ ಗಿಡದಾಗ ಒಂದೊಂದು ಟೊಂಗಿ ಇದ್ದಂಗ ಅವು. ಆ ಟೊಂಗಿ ಒಳಗೆ ಹಾರ್ತದ. ಇಂದ್ರಿಯಗಳೆಂಬ ಶಾಖೆಗೆ ಹಾರಿ. ಮನಸ್ಸಿಂದು ಕೆಲಸ ಮಾಡೋ ಪದ್ಧತಿ ಏನದ ಅಂತಂದ್ರ ಒಂದು ಸಾರಿ ಒಂದು ಕೆಲಸ ಮಾಡ್ತದ, ಅದಕ್ಕೆ ಎರಡು ಕೆಲಸ ಮಾಡ್ಲಕ್ ಬರಂಗಿಲ್ಲ. ಕಣ್ಣಾಗ ಕುಂತು ನೋಡ್ಲಕತ್ತಿತ್ತು ಅಂತಂದ್ರೆ ಅಲ್ಲಿ ಏನ್ ಹೇಳಕತ್ತಾರ ಕಿವ್ಯಾಗ ಹೋಗಂಗಿಲ್ಲ. ಮತ್ತೆ ಕಿವ್ಯಾಗ ಕೂತು ಕೇಳಕತ್ತಿತ್ತು ಅಂದ್ರೆ ಕಣ್ಣು ತೆರೆದಿದ್ರು ಸಹಿತ ಅಲ್ಲಿ ನೋಡೋದು ನಡೆದಿರಲ್ಲ. ಒಂದು ಸಲ ಒಂದು ಕೆಲಸ, ಎರಡೆರಡು ಮೂರು ಕೆಲಸ ಮಾಡ್ಲಕ್ ಬರಂಗಿಲ್ಲ ಅದಕ್ಕೆ. ಅದು ಏನ್ ಮಾಡ್ತದ? ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆಗೆ ಹಾರಿ ಏನ್ ಮಾಡ್ಲಕತ್ತದ? ವಿಷಯಗಳೆಂಬ ಫಲಗಳ ಗ್ರಹಿಸುತ್ತ ಕಣ್ಣು ಎನ್ನುವ ಶಾಖೆಗೆ ಹಾರಿ ರೂಪದ ಫಲ, ಕಿವಿ ಎನ್ನುವ ಶಾಖೆಗೆ ಹಾರಿ ಶಬ್ದದ ಫಲ, ಚರ್ಮ ಎಂಬುವ ಶಾಖೆಗೆ ಹಾರಿ ಸ್ಪರ್ಶದ ಫಲ, ನಾಸಿಕ ಎಂಬ ಶಾಖೆಗೆ ಹಾರಿ ಗಂಧದ ಫಲ,
ರಸನ ಜಿವ್ವೆ ಎಂಬ ಶಾಖೆಗೆ ಹಾರಿ ರುಚಿಯ ಫಲ, ರಸದ ಫಲ ಏನ್ ಮಾಡ್ಲಿಕ್ಕತ್ತದ? ಟೊಂಗಿ ಟೊಂಗಿ ಹಾರಿ ಈ ವಿಷಯಗಳೆಂಬ ಫಲಗಳ ಗ್ರಹಿಸುತ್ತಾ ಎಲ್ಲಿ ಹೋಗ್ಲಕತ್ತದದು? ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಭವದತ್ತ ಮುಖ ಮಾಡಿ ಹೋಗೋದಂದ್ರೇನು? ಮತ್ತು ಹೊಸ ಹೊಸ ಕರ್ಮಗಳು ಮಾಡಿ ಆ ಕರ್ಮವನ್ನು ಭೋಗಿಸುವುದಕ್ಕೆ ಇನ್ನೊಂದು ಜನ್ಮ ಹುಟ್ಟಂಗ ಮಾಡ್ಕೊಳಕತ್ತದದು. ಹೋಗಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಅಖಂಡೇಶ್ವರ. ಆ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಿ ಕಟ್ಟಿ ಆ ಪರಮಾತ್ಮನ ನಾಮಸ್ಮರಣೆ ಎಂಬುವಂತ ಒಂದು ಹಗ್ಗ ಕಟ್ಟಿ ನಿಮ್ಮತ್ತ ಸೆಳೆವಿಕೊಳ್ಳ ಅಖಂಡೇಶ್ವರ. ನಿನ್ನ ಕಡಿ ಜಗ್ಕೋರೋ ಮಾರಾಯ. ಇದು ವಿಷಯಾಸಕ್ತಿಯಾಗಿ ಬಹಿರ್ಮುಖಿಯಾಗಿ ಚಂಚಲವಾಗಿ ಹೊರಗೆ ಓಡಾಡ್ಲಕ್ಕತ್ತದ. ಅದಕ್ಕೆ ಅಂತರ್ಮುಖಿಯಾಗಿ ಆತ್ಮ ಸಮ್ಮುಖಿಯಾಗಿ ನಿಶ್ಚಲವಾಗಿ ಇರಂಗ ನಿನ್ನ ಕಡಿ ಮಾಡ್ಕೋ ಮಾರಾಯ ಅಂತ. ಈಗ ನೀವ್ ಹೆಂಗ್ ಮಾಡ್ತೀರಿ? ಬಹಿರ್ಮುಖಿಯಾದ ಮನಸ್ಸನ್ನ ಅಂತರ್ಮುಖಿ ಮಾಡ್ಕೊಳಕ್ಕೆ ನೀವೇನ್ ಮಾಡ್ತೀರಪ್ಪ? ಬಹಿರ್ಮುಖಿಯಾದ ಮನಸ್ಸನ್ನು ಅಂತರ್ಮುಖಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಸೂಚನೆ ಅದ. ಆ ಅಂತರ್ಮುಖಿ ಮಾಡೋದಕ್ಕೆ ನಿಮ್ಮಲ್ಲಿ ಏನ್ ಸಾಧನ ಅದ? ಏನ್ ಮಾಡ್ಲಕತ್ತೀರಿ? ಲಿಂಗ ಪೂಜೆ ಮಾಡ್ಕೊಳಕತ್ತೀರಿ. ನಿಮ್ಮ ಲಿಂಗ ಏನದಲ್ಲ ಅದು ಸಾಮಾನ್ಯ ಇಲ್ಲದು. ಬಹಿರ್ಮುಖಿಯಾದ ಮನಸ್ಸನ್ನು ಅಂತರ್ಮುಖಿ ಮಾಡೋದಕ್ಕೆ ಒಂದು ಉಪಕರಣ ನಿಮ್ಮ ಇಷ್ಟಲಿಂಗ. ಘಂಟಾ ಘೋಷವಾಗಿ ಹೇಳಕ್ ಬರ್ಬೇಕಿದೆ ನಿಮಗ. ಟರ್ನ್ ಟುವರ್ಡ್ಸ್ ದಿ ಟ್ರೂತ್, ಟರ್ನ್ ಟುವರ್ಡ್ಸ್ ದಿ ಪ್ಯೂರ್ ಸೆಲ್ಫ್. ಪ್ಯೂರ್ ಸೆಲ್ಫ್ ಅಂದ್ರೆ ಆತ್ಮ. ನಿಮ್ಮ ಆತ್ಮದ ಕಡಿ, ಶುದ್ಧ ಬ್ರಹ್ಮನ ಕಡಿ ಅದನ್ನ ಹೊಳ್ಳಿಸ್ಲಕ್ಕ ಇಷ್ಟಲಿಂಗ ಬೇಕು. ಇಷ್ಟಲಿಂಗ ಸುಮ್ಮನೆ ಏನಾರ ಉಚಿತ ಮಾತಾಡಿದ್ರೆ ಅಲ್ಲ, ಅಂತರ್ಮುಖಿ ಮಾಡೋದಕ್ಕೆ ಬೇಕದು. ವಿಷಯ ಸಮ್ಮುಖಿ ಇದ್ದದ್ದನ್ನ ವಿಷಯ ವಿಮುಖಿ ಮಾಡಿ, ಆತ್ಮ ವಿಮುಖಿ ಇದ್ದಂಥದ್ದನ್ನ ಆತ್ಮ ಸಮ್ಮುಖಿ ಮಾಡಿ, ಬಹಿರ್ಮುಖಿ ಇದ್ದದ್ದನ್ನ ಅಂತರ್ಮುಖಿ ಮಾಡಿ, ಚಂಚಲವಾಗಿರುವುದನ್ನ ನಿಶ್ಚಲವಾಗಿ ಮಾಡಿ, ಮಲೀನವಾಗಿರುವಂತ ಅಂತಃಕರಣವನ್ನ ನಿರ್ಮಲ ಮಾಡಿದಾಗ ಅಲ್ಲೇನಾಗ್ತದ? ಆ ಒಂದು ಅಂತಃಕರಣದೊಳಗೆ ಇರುವಂತ ಆತ್ಮ ಆ ಒಂದು ಅಂತಃಕರಣಕ್ಕೆ ಅನುಭವಕ್ಕೆ ಬರ್ತದೆ. ಅದ್ರೊಳಗೆ ಅದದು. ಮನಸ್ಸಿದ್ದಲ್ಲಿ ಮಾರ್ಗ, ಮನಸ್ಸು ಎಲ್ಲದ ಅದರ ಜೊತೆಗೆ ಭಗವಂತದನ. ಆ ಭಗವಂತ ಅದಕ್ಕೆ ಅನುಭವಕ್ಕೆ ಬರ್ಬೇಕಾದ್ರನ್ನ ಬುದ್ಧಿಲಿಂತ ತಿಳ್ಕೋಬೇಕಂದ್ರೆ ಸಾಧ್ಯ ಇಲ್ಲ. ಮಾತಲಿಂತ ಎಕ್ಸ್ಪ್ಲೇನ್ ಮಾಡಿ ವಿವರಿಸಿ ಹೇಳ್ಬೇಕಂದ್ರೆ ಸಾಧ್ಯ ಇಲ್ಲ. ಮನಸ್ಸಿನಿಂದ ವಿಚಾರ ಮಾಡಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮನಸ್ಸಿನಿಂದ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಆ ಮನಸ್ಸು ನಿರ್ಮಲ ನಿಶ್ಚಲ ಆದಾಗ. ಅದೇ ಮನಸ್ಸಿನೊಳಗ ಆ ಆತ್ಮದ ಅನುಭವ ಆರಂಭ ಆಗ್ತದೆ. ಅದೇ ಮನಸ್ಸಿನೊಳಗೆ ಎಲ್ಲಿ ನಿರ್ಮಲ ನಿಶ್ಚಲ ಆಯ್ತು, ಅದೇ ಮನಸ್ಸಿನೊಳಗೆ ಆತ್ಮದ ಅನುಭವ ಆರಂಭ ಆಗ್ತದೆ. ನಿರ್ಮಲ ನಿಶ್ಚಲ ಇಲ್ಲದಕ್ಕೆ ಅದರದ ಅನುಭವ ನಮಗ ಆಗ್ತಾ ಇಲ್ಲ. ಅಷ್ಟೇ ಇರ್ಲಿರೋದು. ಹಾಗಾಗಿ ಆ ಮನಸ್ಸನ್ನ ನಾವು ಇಲ್ಲಿ ಹೆಂಗ ಅನಾತ್ಮ ಮಾಡಬೇಕಾಗ್ಯದ, ಇದನ್ನ ಆತ್ಮ ಅಂತ ತಿಳ್ಕೊಂಡಿದ್ದ ಅನಾತ್ಮ ಅಂತ ಹೆಂಗ್ ಮಾಡಬೇಕು ಅಂತಂದ್ರೆ, ಇಂದ್ರಿಯಗಳೆಲ್ಲ ಮನಸ್ಸಿನ ಸಂಕಲ್ಪಕ್ಕೆ ಅನುಗುಣವಾಗಿ ಕಾರ್ಯ ಮಾಡುತ್ತವೆ. ಯಾವ ಇಂದ್ರಿಯನು ತಾವೇ ಸತ ಏನು ಮಾಡಂಗಿಲ್ಲ. ಮನಸ್ಸು ಹೇಳಿದ್ರೆ ನೋಡ್ತಾವ, ಮನಸ್ಸು ಹೇಳಿದ್ರೆ ಕೇಳ್ತಾವ, ಮನಸ್ಸು ಹೇಳಿದ್ರೆ ಮುಟ್ತಾವ, ಮನಸ್ಸು ಹೇಳಿದ್ರೆ ಮೂಸಿಸ್ತಾವ, ಮನಸ್ಸು ಹೇಳಿದ್ರೆ ರುಚಿಸ್ತಾವ. ಹೀಗಾಗಿ ಮನಸ್ಸು ಎನ್ನುವ ರಾಜನ ಆದೇಶಕ್ಕೆ ಅನುಗುಣವಾಗಿ ಈ ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಆದ್ದರಿಂದ ಮತ್ತ ಮನಸ್ಸಿಗೆಲ್ಲ ಆಧಾರ ಯಾವುದು? ಆತ್ಮ. ಹೀಗಾಗಿ ಯಾವುದು? ಈ ಒಂದು ಮನಸ್ಸೇ ಆತ್ಮ. ಇದು ಇನ್ನು ಏನದ? ಇದು
ಚಾರ್ವಾಕರ ಅಭಿಪ್ರಾಯ ಇದು. ಚಾರ್ವಾಕರ ಅಂದ್ರೆ ಏನು? ಆರಂಭದ ಸ್ಥಿತಿಯಲ್ಲಿ ಪರಿಪೂರ್ಣ ತತ್ವಜ್ಞಾನ ತಿಳಿಲಾರದ ಸ್ಥಿತಿಯಲ್ಲಿ ಅವಾಗ ಅವ್ರಿಗೇನ್ ಸತ್ಯ ಅನ್ಸದ ಅವ್ರದ್ದೇನ್ ತಪ್ಪಲ್ಲ. ಅವರಿಗೆ ಆ ಕಾಲಘಟ್ಟದೊಳಗ ಆ ಮನಸ್ಸೇ ಆತ್ಮ ಅನ್ಸದ, ಪ್ರಾಣನೇ ಆತ್ಮ ಅನ್ಸದ, ಶರೀರನೇ ಆತ್ಮ ಅನ್ಸದ. ಯಾಕಂದ್ರೆ ವೈಚಾರಿಕ ಮಟ್ಟ ಮೇಲೆ ಇನ್ನು ಬೆಳೆದಿರಲಾರದ ಕಾಲದಲ್ಲಿ ವೈಚಾರಿಕತೆ ಬೆಳೆದಾಗ ಅವು ಆತ್ಮ ಅಲ್ಲ ಅನಾತ್ಮ ಅಂತ ತಾನೇ ಗೊತ್ತಾಗ್ತವ. ಬೆಳಿಲಾರದ ಕಾಲದಲ್ಲಿ ಈ ಮನಸ್ಸೇ ಆತ್ಮ ಅಂತ ತಿಳ್ಕೊಂಡಿದ್ರು. ಅದಕ್ಕೆ ಇದು ಕೂಡ ಚಾರ್ವಾಕರ ಅಭಿಪ್ರಾಯ. ಇನ್ನು ಕೆಲ ಚಾರ್ವಾಕರ ಅಂತಂದ್ರೆ ಒಂದೇ ಅಲ್ಲ, ಅಲ್ಲಿ ಚಾರ್ವಾಕರ ಅಂದ್ರೆ ದೇಹವೇ ಆತ್ಮ ಅನ್ನುವ ಚಾರ್ವಾಕರು, ಪ್ರಾಣವೇ ಆತ್ಮ ಅನ್ನೋ ಚಾರ್ವಾಕರು, ಇಂದ್ರಿಯಗಳೇ ಆತ್ಮ ಎನ್ನುವ ಚಾರ್ವಾಕರು, ಮನಸ್ಸೇ ಆತ್ಮ ಎನ್ನುವ ಚಾರ್ವಾಕರು. ಯಾರ್ಯಾರು ಅನಾತ್ಮಗಳಿಗೆ ಆತ್ಮ ಅಂತಾರ ಅವರೆಲ್ಲರೂ ಚಾರ್ವಾಕರು ಅಷ್ಟೇ. ಇದು ಒಂದು ರೀತಿ ಚಾರ್ವಾಕರ ಅಭಿಪ್ರಾಯ. ಪರಂತು ಮನಸ್ಸೇನದ? ಆತ್ಮ ನಿಶ್ಚಲ ಆದ, ಚಂಚಲ ಆದ. ಆತ್ಮ ನಿಶ್ಚಲ ಆದ, ಚಂಚಲ ಆದ. ಹೆಂಗದ? ನಿಶ್ಚಲ. ಹೆಂಗದ ನಿಶ್ಚಲ? ಯಾಕೆ ನಿಶ್ಚಲ ಅದ? ಅದು ಸರ್ವ ವ್ಯಾಪಕ ಅದದು. ಚಲಿಸ್ಬೇಕಾದ್ರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಚಲಿಸ್ಬೇಕು. ಇಲ್ಲಿಡ್ದು ಅಲ್ಲಿ ತನ ಅದೇ ತುಂಬಿದಾಗ ಎಲ್ಲಿ ಚಲಿಸ್ತದದು? ಚಲಿಸ್ಬೇಕಾದ್ರೆ ಒಂದು ಜಾಗದಾಗ ಪರಿಚ್ಛಿನ್ನವಾಗಿದ್ರೆ ಚಲಿಸ್ತದ. ಅದು ಅಪರಿಚ್ಛಿನ್ನ ಅದ. ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಾಗ ಇತ್ತು ಅಂತಂದ್ರೆ ಈ ಪ್ಲೇಸ್ಲಿಂದ ಆ ಪ್ಲೇಸಿಗೆ ಚಲಿಸ್ಲಕ್ಕ, ಚಂಚಲ ಆಗ್ಲಕ್ಕ ಬರ್ತದ. ಅದು ಈ ಪ್ಲೇಸ್ ಆ ಪ್ಲೇಸ್ ಅಂತಿಲ್ಲ, ಇಲ್ಲಿ ಅಲ್ಲಿ ಎಲ್ಲೆಲ್ಲೂ ಆತ್ಮದ ಹೇಳಕ್ ಬರ್ತದ. ಹೆಂಗದ ಅಂದ್ರೆ ಎಲ್ಲ ಕಡೆ ಏನ ಅನ್ನೋದು ಸುಮ್ ಕುಂತು ಬಿಡ್ತೀವಿ. ಇಲ್ಲಿ ಅಲ್ಲಿ ಎಲ್ಲೆಲ್ಲೂ, ಇಂದು ಅಂದು ಎಂದೆಂದೂ, ಇವರು ಅವರು ಸರ್ವರು, ಇದು ಅದು ಎಲ್ಲವೂ, ಈ ರೀತಿ ಹೇಳಿ ಎಲ್ಲದರೊಳಗೂ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತು, ಎಲ್ಲ ಜೀವಿಗಳ ಒಳಗೆ ಹೊರಗೆ ಓತ ಪ್ರೋತವಾಗಿ ಪರಿಪೂರ್ಣವಾಗಿರುವುದು ಆತ್ಮ. ಅದಕ್ಕೇನಂತರ ಅಪರಿಚ್ಛಿನ್ನವಾಗಿದೆ. ಅಪರಿಚ್ಛಿನ್ನ, ಪರಿಪೂರ್ಣ, ವಿಭು, ಸರ್ವವ್ಯಾಪಕ ಎಲ್ಲ ಶಬ್ದಗಳು ಆ ಆತ್ಮಕ್ಕೆ. ಅದರ ಮನಸ್ಸೇನದ? ಅದೇನು ಪರಿಪೂರ್ಣ ಎಲ್ಲ ಕಡೆಯಾದ. ನಿಮ್ಮ ಶರೀರದ ಒಳಗಿದ್ರೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಹೊರಗೆ ಹೋಗಿತ್ತು ವಿಷಯದಾಗಿತ್ತಂದ್ರೆ ಅದಕ್ಕೆ ಆತ್ಮದ ಸುಖ ಗೊತ್ತಾಗಲ್ಲ. ಯಾವಾಗ ಆತ್ಮದ ಸುಖದಾಗ ತಲ್ಲೀನಾಯ್ತು ವಿಷಯದ ಸುಖ ಗೊತ್ತಾಗಲ್ಲ. ಈಗ ಸತ್ಸಂಗ ನಡೆದಾಗ ನೀವು ಆತ್ಮದ ಸುಖ ಅನುಭವಿಸ್ತಿರ್ತೀರಿ. ವಿಷಯದ ಸುಖ ಯಾವ ಶಬ್ದ ಸ್ಪರ್ಶ ರೂಪ ರಸ ಗಂಧದ ಕಡೆ ಎಳಿತದೇನು ಈಗ ಅದು ಮನಸ್ಸು? ಮತ್ತೆ ನೀವು ವಿಷಯ ಅನುಭವಿಸುವ ಸಮಯದಲ್ಲಿ ಸತ್ಸಂಗದೇನಾರ ನೆನಪು ಬರ್ತದೆ ನಿಮಗ? ಚಲೋ ಮೃಷ್ಟಾನ ಭೋಜನ ಮಾಡಿ ಊಟ ಮಾಡುವ ಸಮಯದಲ್ಲಿ ಪಾಠ ಹೇಳೋ ಮಾಸ್ತರ್ನ ಯಾರ್ಯಾರ ನೆನೆಸ್ತಾರೇನು? ಗಾಪ ಗಾಪ ಉಣ್ತಿರ್ತಾರ. ಇದು ಮಾಡಾಗ ಅದು ನೆನಪಿಲ್ಲ, ಅದು ಮಾಡಾಗ ಇದು ನೆನಪಿಲ್ಲ. ಇದಕ್ಕೇನಂತಾರ ಪರಿಚ್ಛಿನ್ನ. ಪರಿಚ್ಛಿನ್ನ ಇದ್ದದ್ದು ಹೆಂಗದ? ಚಂಚಲವಾಗಿರ್ತದ. ಇಲ್ಲಿ ಇರ್ಲೆ ಅಲ್ಲಿರ್ಲೆ, ಅಲ್ಲಿಗೋಲೆ ಇಲ್ಲಿಗೋಲೆ, ಅದು ಮಾಡ್ಲೆ ಇದು ಮಾಡ್ಲೆ, ಅದು ತಿಲ್ಲೆ ಇದು ತಿಲ್ಲೆ, ಅದು ನೋಡ್ಲೆ ಇದು ನೋಡ್ಲೆ, ಅದು ಮೂಸಿಸ್ಲೆ ಇದು ಮೂಸಿಸ್ಲೆ, ಇದೆಲ್ಲ ಚಂಚಲ ಇರ್ತದೆ. ಅದಕ್ಕ ಆತ್ಮ ಚಂಚಲವಾಗಿದೆ, ಅನಾತ್ಮ ನಿಶ್ಚಲವಾಗಿದೆ. ನಿಶ್ಚಲ ದಾಸ್. ಆತ್ಮ ನಿಶ್ಚಲವಾಗಿದೆ, ಅನಾತ್ಮ ಚಂಚಲವಾಗಿದೆ. ಉಲ್ಟಾ ಹೇಳಿ ನಾನು.
ಆತ್ಮ ಅಥವಾ ಪರಮಾತ್ಮ ಏನದ ನಿಶ್ಚಲ. ಅದಕ್ಕೆ ನಿಶ್ಚಲ ದಾಸ ಅಂತ ಹೇಳಿದ್ರು. ಆತ್ಮ ನಿಶ್ಚಲವಾಗಿದೆ, ಅನಾತ್ಮ ಚಂಚಲವಾಗಿದೆ. ಆತ್ಮ ಅಪರಿಚ್ಛಿನ್ನವಾಗಿದೆ, ಅನಾತ್ಮ ಪರಿಚ್ಛಿನ್ನವಾಗಿದೆ. ಆತ್ಮ ಸರ್ವವ್ಯಾಪಕವಾಗಿದೆ, ಅನಾತ್ಮ ಅಪೂರ್ಣವಾಗಿದೆ. ಆತ್ಮ ನಿತ್ಯವಾಗಿದೆ, ಅನಾತ್ಮ ಅನಿತ್ಯವಾಗಿದೆ. ಮನಸ್ಸು ಅನಿತ್ಯ, ಮನಸ್ಸು ಶಾಶ್ವತ ಅಲ್ಲ. ಅಜ್ಞಾನ ಕಳ್ಕೊಂಡ್ರಿ ಅಂದ್ರೆ ಅಲ್ಲಿ ಮನಸ್ಸಿರಂಗಿಲ್ಲ. ಅಜ್ಞಾನ ಎದ್ದುದಕ್ಕೆ ಮನಸ್ಸು ಆದ. ಯಾವಾಗ ಅಜ್ಞಾನ ಬಂತು ಮನಸ್ಸು ಬಂತು, ಯಾವಾಗ ಅಜ್ಞಾನ ಕಳ್ಕೊಂಡ್ರಿ ಅವಾಗ ಮನಸ್ಸು ಹೋಯ್ತು. ಆದ್ರ ಆತ್ಮ ಯಾವಾಗಾರೆ ಬಂತು ಹೋಯ್ತು ಅನ್ಲಕ್ ಬರ್ತದ? ನೀವು ಜ್ಞಾನಿ ಆಗಿದ್ದಾಗನು ಆತ್ಮನೇ ಆದ, ನೀವು ಅಜ್ಞಾನಿ ಆಗಿದ್ದಾಗನು ಆತ್ಮನೇ ಆದ. ಎಲ್ಲ ವಿಚಾರ ಚಂದ್ರೋದಯ ವಿಚಾರ ಸಾಗರ ಮುಗಿದ ಮೇಲೆ ಗುರುಗಳ ಪಾದಕ್ಕೆ ಹೋಗಿ ಬಿದ್ದು ಹೇಳಿದ್ನಂತ, ನಿಮ್ಮ ಪುಣ್ಯಲಿಂತ ನಾನು ಬ್ರಹ್ಮ ಆದೆ ಅಂದನಂತ ಶಿಷ್ಯ. ಅವಾಗ ಗುರು ಅಂದ್ರಂತ, ಇಷ್ಟೆಲ್ಲ ಕಲಿಸಿದ್ದು ನೀರಾಗ ಹಾಕಿಬಿಟ್ಟಲೆ ಮಗನೇ ಅಂದನಂತ. ನಾನು ಪುಣ್ಯಲಿಂತ ನೀ ಬ್ರಹ್ಮ ಆದೆ ಅಂತಂದ್ರೆ ಮತ್ತ ನಾನು ಭೇಟಿ ಆಗೋದಕ್ಕಿಂತ ಮೊದಲು ನೀನೇನ್ ಇದ್ದಿ ಅಂತ ಕೇಳಿದ್ರು. ನನ್ನ ಬಳಿ ಸಾಧನೆ ಮಾಡೋದಕ್ಕಿಂತ ಮೊದಲು ನೀನೇನಿದ್ದೆಪ್ಪ? ಗುರುವಿನ ಬಳಿ ಸಾಧನೆ ಮಾಡೋದಕ್ಕಿಂತ ಮೊದಲು ಅವ ಏನಿದ್ದ ಸಾಧಕ? ಏನಿದ್ದನ್ರಿ? ಬ್ರಹ್ಮನೇ ಇದ್ದ. ಗುರುವಿನ ಬಳಿ ಸಾಧನೆ ಮಾಡುವಾಗಲೂ ಬ್ರಹ್ಮನೇ, ಸಾಧನೆ ಮುಗಿದ ಮೇಲೂ ಬ್ರಹ್ಮನೇ. ಹಾವು ಕಾಣೋದಕ್ಕಿಂತ ಮೊದಲು ಹಗ್ಗನೇ ಇತ್ತು, ಹಾವು ಕಾಣುವಾಗಲೂ ಅದು ಹಗ್ಗನೇ ಆದ. ಹಾವು ಅಲ್ಲ ಅಂತೇಳಿ ಗೊತ್ತು ಬೆಳಕು ಮಾಡಿದ ಮೇಲೆ ಹಾವು ಅಲ್ಲ ಅಂತೇಳಿ ಹಾವು ಆದ್ಮೇಲೂ ಅಲ್ಲಿ ಹಗ್ಗನೇ ಆದ. ಹೀಗಾಗಿ ನಾನ್ಯಾವಾಗ ನೀನು ಬ್ರಹ್ಮ ಮಾಡಿನೋ ಮಾರಾಯ, ನೀನು ಎಲ್ಲ ಕಾಲದಲ್ಲಿ ಬ್ರಹ್ಮನೇ ಅದಿ ನೀನು. ಮತ್ತ ಗುರುವಿನಿಲಿಂತ ಬ್ರಹ್ಮ ಆದ್ಯಾ ಅಂದಿ ಅಂತಂದ್ರೆ ಬತ್ತ ನೋಡ ಗದ್ದಲ ಅಂತಾರ. ಎಂತ ಅದ್ಭುತ ವಿಚಾರ. ಅದಕ್ಕ ಮನಸ್ಸಿಗೆ ಆತ್ಮಕ್ಕ ಏನೇನು ವ್ಯತ್ಯಾಸ ಅವ ಎಲ್ಲ ಕ್ಯಾರೆಕ್ಟರ್ಸ್ ಬರೀಬೇಕು. ಬರೆದು ಇದು ಮನಸ್ಸು ಅನಾತ್ಮ, ಅದು ಆತ್ಮ ಅಂತ ಹೇಳಕ್ ಬರ್ಬೇಕು. ಮನಸ್ಸು ಚಂಚಲವಾಗಿದೆ, ಅದು ಬುದ್ಧಿಯ ತಂತ್ರದಲ್ಲಿ ಸಾಗುತ್ತದೆ. ಬುದ್ಧಿ ಹೇಳ್ದಂಗೆ ಮನಸ್ಸು ಕೇಳ್ತದೆ, ಬುದ್ಧಿಯ ತಂತ್ರದಿಂದ ಅದು ಚಲಿಸ್ತದೆ. ಮನಸ್ಸು ಸುಮ್ಮ ಕುಂತಾಗ ಏನೋ ಒಂದ್ ಕಡೆ ಸುಮ್ಮ ತನ್ನ ಪಾಡಿಗೆ ತಾನು ಇದ್ದರೆ ಇರ್ತದ, ಇಲ್ಲಾಂದ್ರೆ ಏನೋ ಒಂದು ಆಲೋಚನೆ ಒಳಗೆ ಇರ್ತದೆ, ಹಿಂದಿಂದೋ ಮುಂದಿಂದೋ ಏನೋ ಸಂಕಲ್ಪ ವಿಕಲ್ಪ ಮಾಡ್ಕೋತಿರ್ತವ. ಯಾರ ಒಬ್ಬರು ಬರ್ತಾರ, ಐಶ್ವರ್ಯ ರಾಯ್ ಬಂದಾಳ ಹೋಗಮ್ ನಡಿ ಅಂತ, ಸಂಜೆಗೆ ತಯಾರಾಗು ಬಟ್ಟೆ ಹಾಕೋ ಸಂಜೆ ಕಾರ್ಯಕ್ರಮ ಇರ್ತದ ಹೋಗಮ್ಮ. ಇವನೇನ್ ಮಾಡ್ತಾನ, ಆಯ್ತು ಬಿಡಪ್ಪ ಹೋಗಮ್ ತಗೋ ಖಾಲಿನೇ ಇದ್ದೀನಿ ಅಂತಾನ. ಅಷ್ಟ್ರೊಳಗೆ ಇನ್ನೊಬ್ಬ ಬರ್ತಾನ, ಬೆಟ್ಟದ ಮೇಲೆ ಒಂದು ಟೆಂಟ್ ಹಾಕ್ಯಾರ, ಅಲ್ಲಿ ಜಗದ್ಗುರುಗಳು ಬಂದಾರ, ಭಾರಿ ದೊಡ್ಡ ಗುರುಗಳು, ಅತ್ಯಂತ ಶ್ರೇಷ್ಠವಾದ ವಿಷಯ ಪ್ರವಚನ ಹೇಳ್ತಾರ, ಹೋಗಿ ಕೇಳಮ್ಮ. ಆವಾಗ ಚಾಲು ಆಯ್ತು ಅವನಿಗೆ ಸಂಕಲ್ಪ ವಿಕಲ್ಪ. ಗುರುಗಳ ಪ್ರವಚನಕ್ಕೆ ಹೋಗ್ಬೇಕು, ಏನ ಐಶ್ವರ್ಯರಾಯಿ ನೋಡ್ಲಕ್ ಹೋಗ್ಬೇಕು. ಇದು ಏನಾಯ್ತು, ಬುದ್ಧಿಯ ತಂತ್ರ. ಯಾರಿಗೆ ಈ ಸಿನಿಮಾ ಆಕ್ಟರ್ಸ್ ಹುಚ್ಚು ಅದರ ಸಂಸ್ಕಾರವನ್ನ ಬುದ್ಧಿ ಒಳಗೆ ತುಂಬಿಕೊಂಡಿರ್ತಾರೋ ಅವ್ರು ಏನ್ ಮಾಡ್ತಾರ, ಅಂತವ್ರ ಬುದ್ಧಿ ಏನ್ ಹೇಳ್ತದ, ಯಾವ ಪ್ರವಚನ ತಗೊಂಡು ಏನ್ ಮಾಡ್ತೀವಿ ಹೋಗ ಕಡಿ, ಐಶ್ವರ್ಯ ರಾಯ್ ನೋಡು ಹೋಗ ಅಂತ ಹೇಳಕ್ಕೆ ಅವ್ರ ಬುದ್ಧಿ ಹೇಳ್ತದ, ಅವ್ರ ಐಶ್ವರ್ಯ ರಾಯ್ ನೋಡ್ಲಕ್ ಹೋಗ್ತಾರೆ. ಯಾರ ಬುದ್ಧಿ ಒಳಗೆ ತಗೊಂಡು ನಮ್ಗೆ ಏನ್ ಮಾಡೋದು, ಐಶ್ವರ್ಯ ರಾಯ್ ಬಂದ್ರೆ ಏನಾಗದ, ಏನ್ ಹೋಗೋದದ, ಅಕ್ಕಿಲಿಂತ ನಮ್ಗೇನು ಉಪಯೋಗ ಅದ,
ಗುರುಗಳ ಪ್ರವಚನ ಕೇಳಿದ್ರೆ ಜನ್ಮ ಜನ್ಮಾಂತರಕ್ಕ ನಮ್ಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಂತ ಮಾಹಿತಿಗಳು ಸಿಗ್ತಾವ, ಜ್ಞಾನ ಸಿಗ್ತದ, ಆಶೀರ್ವಾದ ಸಿಗ್ತದ, ಐಶ್ವರ್ಯ ರಾಯಿ ಬಲ್ಲಿ ಅವೆಲ್ಲ ಎಲ್ಲಿ ಸಿಗ್ತದ? ನಾವು ಪ್ರವಚನ ಯಾರ ಬುದ್ಧಿಗೆ ಇಂಥ ಒಂದು ಆಧ್ಯಾತ್ಮ ಸಾಧನೆ ಸಂಸ್ಕಾರ ಕೊಟ್ಟಿರ್ತಾರೆ ಅವರು ಐಶ್ವರ್ಯ ರಾಯ ಕಡೆ ಹೋಗಂಗಿಲ್ಲ, ಗುರುಗಳ ಕಡೆ ಪ್ರವಚನಕ್ಕೆ ಬರ್ತಾರೆ. ಹೀಗಾಗಿ ಇದು ಬುದ್ಧಿಯ ತಂತ್ರ. ಅಂದ್ರೆ ಬುದ್ಧಿನೂ ಎದ್ರ ಮೇಲೆ ತನಗೆ ಯಾವ ಸಂಸ್ಕಾರಗಳು ಇಟ್ಕೊಂಡದ ಆ ಸಂಸ್ಕಾರಗಳ ಸಂಗ್ರಹ ಎಲ್ಲದ? ಚಿತ್ತದೊಳಗ. ಚಿತ್ತದೊಳಗೆ ಎಂಥ ಸಂಸ್ಕಾರಗಳನ್ನು ಸಂಗ್ರಹ ಮಾಡ್ಕೊಂಡದ ಅಂತ ಸಂಸ್ಕಾರಕ್ಕೆ ತಕ್ಕಂತೆ ಬುದ್ಧಿ ತನ್ನ ನಿರ್ಣಯ ಹೇಳ್ತದೆ. ಆ ಸಂಸ್ಕಾರಕ್ಕೆ ತಕ್ಕಂತೆ ನಿರ್ಣಯ ತಗೊಂಡ ಮೇಲೆ ಆ ಮನಸ್ಸು ಏನ್ ಮಾಡ್ತದ? ಬುದ್ಧಿ ಮಾತು ಮನಸ್ಸಿಗೆ ಕೇಳಿ ಆ ಮನಸ್ಸು ಏನ್ ಮಾಡ್ತದೆ? ಇಂದ್ರಿಯಗಳಿಗೆ ಆದೇಶ ಕೊಡ್ತದೆ. ಆ ಇಂದ್ರಿಯಗಳು ಆ ಬುದ್ಧಿ ಹೇಳಿದಂಗ ಮನಸ್ಸಿನ ಮೂಲಕ ಆದೇಶ ತಗೊಂಡು ಕೆಲಸ ಮಾಡ್ತವೆ. ಹೀಗಾಗಿ ಮನಸ್ಸೇನದ ಚಂಚಲ, ಅದು ಬುದ್ಧಿಯ ತಂತ್ರದಲ್ಲಿ ಸಾಗುತ್ತದೆ. ಅದಕ್ಕೆ ಯೋಗ ಚಿತ್ತವೃತ್ತಿ ನಿರೋಧ. ಏನಪ್ಪಾ ಅಂತಂದ್ರ ಈ ಚಿತ್ತವೃತ್ತಿ ಎಲ್ಲಿ ಬೇಕಲ್ಲಿ ಹರಿತಿರ್ತದ, ಅದನ್ನ ಒಂದು ಸರಿಯಾದ ಸಕ್ರಮವಾದ ಮಾರ್ಗದೊಳಗೆ ನಡೆಸೋದು ಅದಕ್ಕೆ ನಿರೋಧ. ಚಿತ್ತವೃತ್ತಿ ನಿರೋಧ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರುದ್ಧತೆ. ಚಿತ್ತವೃತ್ತಿಗಳ ನಿರೋಧನೆ ಯೋಗ. ಯೋಗ ಅಂತಂದ್ರೆ ಏನು ಅಂದ್ರೆ ಈ ಚಿತ್ತವೃತ್ತಿಗಳನ್ನು ನಿರೋಧ ಮಾಡದೆ ಯೋಗ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳ ನಿರೋಧ ಶಕ್ತಿ ಅಂದ್ರೆ ಯೋಗಶಾಸ್ತ್ರ. ಇದು ಶಕ್ತಿ ಅಲ್ಲ, ಸಾಧ್ಯ. ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಈ ಜಗತ್ತಿನ ಲೌಕಿಕ ಸಂಪತ್ತುಗಳು ಸಂಬಂಧಗಳು ಅನಿತ್ಯವಾಗಿವೆ. ಇವು ಕ್ಷಣಿಕ ಸುಖದಾಯಕವಾಗಿವೆ. ಸಾಸಿವೆಯಷ್ಟು ಸುಖ ಕೊಟ್ಟು ಸಾಗರದಷ್ಟು ದುಃಖ ಕೊಡುವಂತವಾಗ್ಯವ. ಅದ್ರ ಸಲುವಾಗಿ ಅದ್ರ ಬಗ್ಗೆ ವೈರಾಗ್ಯ ತಾಳ್ಬೇಕ, ರಾಗ ತಾಳ್ಬೇಕ? ಚಾರಣೆ ಮುರುಗಿ ಬಾರಣೆ ಮಸಾಲ ಈ ಸಂಸಾರದ. ಏನು ಒಂದು ಸ್ವಲ್ಪ ಎಲ್ಲೋ ಸುಖ ಅನುಭವಿಸಿದ್ರೆ ಸಾಯತನ ಅದಕ್ಕೆ ದುಃಖ ಅನುಭವಿಸ್ಬೇಕು. ಇವೆಲ್ಲ ಇಂಥವದಾವ ಇದ್ರೊಳಗೆ. ಇದಕ್ಕೆ ವೈರಾಗ್ಯ ತಾಳಬೇಕು. ಮತ್ತೆ ಅಭ್ಯಾಸ, ಏನು ಗುರು ಹೇಳಿರ್ತಾರ ಅದನ್ನ ಸತತವಾಗಿ ಶ್ರವಣ ಮನನ ನಿಧಿಧ್ಯಾಸನ. ಗುರುವಾಕ್ಯದ ಶ್ರವಣ, ಗುರುವಾಕ್ಯದ ಮನನ, ಗುರುವಾಕ್ಯದ ನಿಧಿಧ್ಯಾಸನ. ಈ ರೀತಿ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳ ನಿರೋಧ ಶಕ್ಯ. ಅರ್ಜುನ ಹೇಳ್ತಾನ ಭಗವದ್ಗೀತೆ ಒಳಗ, ಚಿತ್ತವೃತ್ತಿ ನಿರೋಧ ಮಾಡಿದ್ರೆ ಹಾಂಗಾಗ್ತದ ಹಿಂಗಾಗ್ತದ ಅಂತ ಹೇಳ್ತಿ. ಖರೆ ಚಿತ್ತವೃತ್ತಿ ಮಾಡೋದೇನು ಸರಳದೇನು, ಅದು ಕಠಿಣದ ಕೃಷ್ಣ ಅಂತನು. ಆವಾಗ ಕೃಷ್ಣ ಹೇಳ್ತಾನ, ನೀ ಹೇಳೋದು 100% ಅಲ್ಲಪ್ಪ, 200% ಕರೆಕ್ಟ್ ಅದ. ಚಿತ್ತವೃತ್ತಿ ಮಾಡೋದು ಕಠಿಣ ಆದ, ಇಲ್ಲಕ್ಕೆ ಯಾರು ಅಂದಾರ. ಆದರೆ ಅಭ್ಯಾಸ ವೈರಾಗ್ಯ, ಗುರು ಹೇಳಿದ ವಿಚಾರಗಳನ್ನ ಮೇಲಿಂದ ಮೇಲೆ ಮನಸ್ಸಿನೊಳಗ ಅದನ್ನು ಮನನ ಮಾಡಿ ಅರ್ಥ ಮಾಡಿಕೊಂಡಾಗ, ಅಭ್ಯಾಸ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲ ಅದ, ಎಷ್ಟರ ಮಟ್ಟಿಗೆ ಪ್ರತಿಕೂಲ ಅದ ಅನ್ನೋದು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ವೈರಾಗ್ಯ ಬರ್ತದ. ಎರಡು ಅಭ್ಯಾಸ ಮತ್ತು ವೈರಾಗ್ಯ ಎರಡು ಮಾಡಿದ್ರೆ ಆ ಚಿತ್ತವೃತ್ತಿ ಇದರ್ಲಿಂತ ನಮಗ ಲುಕ್ಸಾನ್ ಆದ, ಇದರ್ಲಿಂತ ನಮ್ಮ ಆಯುಷ್ಯ ಹಾಳಾಗ್ತದ, ಇದರಿಂದ ನಮ್ಮ ಶಕ್ತಿ ನಷ್ಟ ಆಗ್ತದ ಅಂತ ಗೊತ್ತಾದ್ಮೇಲೆ, ಆ ಚಿತ್ತಕ್ಕೆ ಅರ್ಥ ಆದ್ಮೇಲೆ ಆ ಚಿತ್ತ ಮತ್ತೆ ಕಲಿಗೆ ಜಗ್ಲಕ್ಕೆ ಹೋಗ್ತದ್ರಿ. ಮನಸ್ಸಿಗಿದು ಒಳ್ಳೇದಲ್ಲ, ಇದು ವೇಸ್ಟ್ ಅದ ಅಂತೇಳಿ ಚಂದ ಅರಿವಿಗೆ ತಂದ್ಕೊಂಡ್ಬಿಟ್ರ ಚಿತ್ತ ಯಾಕೆ ಅಲ್ಲಿ ಹೋಗ್ಲಕ್ಕೆ ಹೋಗ್ತದೆ? ಹೋಗಂಗಿಲ್ಲ. ಗೊತ್ತಿರ್ಲಾರ್ದಕ್ಕೆ ಹೋಗ್ತದ. ಅದು ಗೊತ್ತಿತ್ತಂದ್ರೆ ಅದಕ್ಕೆ ಹೋಗ್ತದೆ. ಹೀಗಾಗಿ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿ ನಿರೋಧ ಶಕ್ಯ. ಇದು ಯೋಗಶಾಸ್ತ್ರದ ಹೇಳಿದ ಮಾತು.
ಆಡಿ ಆಡಿ ದಣಿದು ಬಾಲಕ ನಿದ್ರೆ ಹೋಗುವಂತೆ ಇಂದ್ರಿಯಗಳ ಮೂಲಕ ಸ್ವೈರವಾಗಿ ಸಂಚರಿಸಿದ ಮನಸ್ಸು ಮಲಗಿ ಬಿಡುತ್ತದೆ. ಈ ಅಭ್ಯಾಸ ವೈರಾಗ್ಯ ಮಾಡುವಾಗ ಅದು ಕೂಸು ಆಡಿ 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 ಕಡೆಗೆ ಮಕ್ಕೊತ್ತದಲ್ಲ, ಹಾಂಗ ಇದು ಏನ್ ಮಾಡ್ತದಪ್ಪ ಅಂದ್ರೆ ಮಕ್ಕಳು ನಿದ್ದೆ ಬಂದ್ಬಿಡ್ತವೆ. ಯಾವಾಗ ನಿದ್ದೆ ಬರ್ತದೆ ಇದಕ್ಕ? ಅಭ್ಯಾಸ ಮತ್ತು ವೈರಾಗ್ಯ ಚಾಲು ಮಾಡಿದ್ರಿ ಅಂತಂದ್ರ ರಾತ್ರಿ ನಿದ್ದಿನೇ ಬರಲಾಗ್ಯದ ಅಂತಿರ್ತಾರ. ಒಂದೇ ವಿಚಾರ ಸಾಗರದ್ದು ಒಂದು ವಿಡಿಯೋ ಆಡಿಯೋ ಏನಾರ ಕಿವ್ಯಾಗ ಹಾಕೊಂಡ್ಬಿಡ್ರಿ, 5 ನಿಮಿಷನಾಗ ನಿದ್ದೆ ಬರ್ತದೆ. ಮುಂಜಾನೆ ಹಿಡಿದು ಇದೇ ಕೇಳಿ ಸಾಕಾಗ್ಯದ, ಮತ್ತೆ ಈಗನು ಇದೇ ಚಾಲು ಆಯ್ತೇನ ಅಂತೇಳಿ ಅದು ಮನಸ್ಸು ಏಟ್ ಮಾಡಿಬಿಡ್ತದ, ಮಕ್ಕೊಂಡ್ಬಿಡ್ತೀನಿ ಅಂತ ಮಕ್ಕೊಂಡ್ಬಿಡ್ತದ. ನಾನು ದನಿ ಕೇಳ್ತಂದ್ರೆ ಮಕ್ಕೊತ್ತದು ರಾತ್ರಿ ಪಾಡಕ್ಕತ್ತ. ಬ್ಯಾಡಿ ಇವ್ನ ಸುದ್ದಿಗೆ ಹೋಗೋದು ಬೇಡ, ಪತ್ತ ತೆಗಿತಾನ 18 ಪುರಾಣ, ಇವನ್ ದನಿನೇ ಬ್ಯಾಡತ್ ಮಕ್ಕೊತ್ತದು. ಹೀಗಾಗಿ ಏನಾಗ್ತದ, ಆಡಿ ಆಡಿ ದಣಿದು ನಿದ್ರೆ ಹೋಗುವಂತೆ. ಒಂದು ಮಗು ಹೆಂಗ ದಣಿದ ಬಾಲಕ ನಿದ್ರೆ ಹೋಗ್ತದ, ಹಾಂಗ ಇಂದ್ರಿಯಗಳ ಮೂಲಕ ಏನ್ ಮಾಡ್ತದ, ಸ್ವೈರವಾಗಿ ಸಂಚರಿಸಿದ ಮನಸ್ಸು ಮಲಗಿ ಬಿಡುತ್ತದೆ. ಮಕ್ಕೊಂಡದ ಸಮಾಧಾನ ಆಗ್ಯದ ಅನ್ನೋದ್ರಾಗೆ ಮಕ್ಕೊಂಡು ಕೂಸ್ ಮತ್ತೆ ಕಣ್ ತೆರೆದು ಬಿಡ್ತದೆ, ಮತ್ತೆ ದುಡಿಯರ್ಲಕ್ಕೆ ಬಿಡ್ತದೆ. ಮಕ್ಕೊಂಡದ ತಾಯಿ ಸ್ವಲ್ಪ ನಿಶ್ಚಿಂತೆಯಾಗಿ ಮಕ್ಕೊಂಡನಂತ ಏನೋ ಬೇರೆ ಕೆಲಸ ಹಚ್ಚಲಕ್ಕೆ ಹೋಗಿರ್ತಾಳ, ಮತ್ತೆ ಕಣ್ಣು ತೆರೆದು ಎದ್ದು ಬೆನ್ನತ್ತಿ ಬಂದ್ಬಿಡೋದು. ಇದು ಹಿಂಗೆ ಮಾಡ್ತಿರ್ತದೆ. ಮಕ್ಕೊಂಡದ ಅನ್ನಂಗಿಲ್ಲ, ಎದ್ದದ ಅನ್ನಂಗಿಲ್ಲ, ಚಂಚಲ. ಕೆಲ ಸಮಯದ ನಂತರ ಮತ್ತೆ ಎಚ್ಚರಾಗಿ ಓಡಾಡಲು ಆರಂಭಿಸುತ್ತದೆ. ಇಂಥ ಮನಸ್ಸು ಎಂದಾದರೂ ಆತ್ಮ ಆದೀತೆ. ಇದಕ್ಕೆ ಯಾವಾಗರೆ ಆತ್ಮ ಅಂತಾರೇನು? ಇದಕ್ಕ ಈ ರೀತಿ ಇದ್ರೆ ಇದಕ್ಕೆ ಯಾವಾಗರೆ ಆತ್ಮ ಅಂತಾರೇನು? ಆತ್ಮ ಯಾವಾಗರೆ ಮಕ್ಕೋತ್ತದೇನು? ಆತ್ಮ ಯಾವಾಗರೆ ಏಳ್ತದೇನು? ಹೀಗಾಗಿ ಇದಕ್ಕ ಆತ್ಮ ಅನ್ಲಿಕ್ಕೆ ಬರಂಗಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ತೈತ್ತರಿಯ ಉಪನಿಷತ್ತಿನೊಳಗೆ ಹೇಳ್ಯಾರ, ಆತ್ಮನು ಮನ ಮಾತುಗಳಿಗೆ ಮೀರಿದವನು, ಮನಸ್ಸಿಗೆ ಮಾತಿಗೆ ಮೀರಿದವನು ಆತ್ಮ. ಹೀಗೆ ಶ್ರುತಿಯ ಅಭಿಪ್ರಾಯ. ಈ ಮನಸ್ಸಿಗೂ ಮೀರ್ಯದ, ಮಾತಿಗೂ ಮೀರಿದ್ದು, ಕಾಯ ವಾಚ ಮನಸ ಎಲ್ಲದಕ್ಕೂ ಮೀರಿದಂಥದ್ದು ಆತ್ಮ. ನನ್ನ ಮನ ಎಂಬ ಸಂಬಂಧಿಕ ವ್ಯವಹಾರವಿದೆಯೇ ವಿನಃ ನಾನು ಮನಸ್ಸು ಎಂಬ ವ್ಯವಹಾರವಿಲ್ಲ. ನಾನು ಆತ್ಮ ಅಂತ ಎಷ್ಟು ನಾವು ಪರ್ಫೆಕ್ಟ್ ಆಗಿ ಹೇಳ್ತೀವಿ, ಹಂಗ ನಾನು ಮನಸ್ಸು ಅಂತ ಹೇಳಂಗಿಲ್ಲ. ನನ್ನ ಮನಸ್ಸು ಅಂತೀವಿ. ನನ್ನ ಕೈ, ನನ್ನ ಕಾಲು, ನನ್ನ ಬುದ್ಧಿ ಅಂತೀವಿ. ನನ್ನ ಅಂತಂದ್ರೆ ನನ್ನ ಪೆನ್ನು ಅಂತಂದ್ರ ಪೆನ್ನೇ ಬೇರೆ, ನಾನೇ ಬೇರೆ. ಅದೇ ರೀತಿ ನನ್ನ ಕೈ ಅಂತಂದ್ರೆ ಕೈನೇ ಬೇರೆ, ನಾನೇ ಬೇರೆ. ಕೈ ಅನಾತ್ಮ, ನಾನು ಆತ್ಮ. ನನ್ನ ಮನಸ್ಸು ಅಂದ್ರೆ ಮನಸ್ಸೇ ಬೇರೆ, ನಾನೇ ಬೇರೆ. ನನ್ನ ಅಂತಂದ್ರೆ ಅದಲ್ಲ, ಅದು ಆತ್ಮ. ಮನಸ್ಸು ಅನಾತ್ಮ. ಈ ರೀತಿಯಾಗಿ ಈ ಸಂಬಂಧಿಕ ವ್ಯವಹಾರ ನನ್ನ ಅನ್ನೋದೇನದಲ್ಲ, ಇಲ್ಲಿ ನನ್ನ ಅನ್ನೋದ ಆತ್ಮ, ಅದು ಮನಸ್ಸು ಅನ್ನೋದೇನದ ಅನಾತ್ಮ. ನಾನು ಮನಸ್ಸು ಅಂದಿಲ್ಲ, ನಾನು ಆತ್ಮ ಅನ್ಬೋದು. ನಾನು ಮನಸ್ಸು ಅಂತ ಹೇಳಿ ಎಲ್ಲಿ ಅನ್ನಂಗಿಲ್ಲ, ಯಾರೂ ಅನ್ನಂಗಿಲ್ಲ. ಹೀಗಾಗಿ ಮನಸ್ಸು ಆತ್ಮವಲ್ಲ. ಮತ್ತ ಬುದ್ಧಿನೇ ಆತ್ಮ. ಏನಾಯ್ತು? 10:30 ಆಯ್ತಾ? 10:20. ಬುದ್ಧಿನೇ ಆತ್ಮ. ದೇಹದಿಂದ ಮನಸ್ಸಿನವರೆಗೆ ಎಲ್ಲ ಪದಾರ್ಥಗಳು ಬುದ್ಧಿಯ ನಿಯಂತ್ರಣದಲ್ಲಿ ಕಾರ್ಯ ಮಾಡುತ್ತಿವೆಯಾಗಿ ಬುದ್ಧಿಯು ಆತ್ಮ. ಎಲ್ಲ ದೇಹದ್ದು ಎಲ್ಲಾನು ಏನ್ ಮಾಡಿದ್ರು ತನ್ನ ಬುದ್ಧಿ ಬಿಡಂಗಿಲ್ಲ. ಮನುಷ್ಯ ಹೋಗಾಗ ಕಾಲೆಗೈಲೆ ಹೋಗ್ತಾನ, ಬರಾಗ ಕಾಲೆಗೈಲೆ ಬರ್ತಾನ ಅಂತಾರ. ಸುಳ್ಳು ಮಾತು. ಹೋಗಾಗ ತನ್ನ ಬುದ್ಧಿ ತಗೊಂಡೇ ಹೋಗ್ತಾನಂತ, ಹೊಳ್ಳಿ ಬರಾಗ ತನ್ನ ಬುದ್ಧಿ ತಗೊಂಡೇ ಬರ್ತಾನಂತ. ಹೀಗಾಗಿ ಈ ಬುದ್ಧಿ
ಬುದ್ಧಿ ಏನದಲ್ಲ ಅದರದೇ ಒಂದು ಮಾಸ್ಟರಿ ಅಂತಂದ್ರ ಪ್ರಭುತ್ವ ಎಲ್ಲ ಅಷ್ಟು ಆ ಬುದ್ಧಿ ಹಂಗೆ ನಡೀತಾವ. ಅದಕ್ಕೆ ದೇಹದಿಂದ ಮನಸ್ಸಿನವರೆಗೆ ಎಲ್ಲ ಪದಾರ್ಥಗಳು, ದೇಹದಿಂದ ಮನಸ್ಸಿನವರೆಗೆ ಅಂದ್ರೆ ದೇಹ, ಪ್ರಾಣ, ಇಂದ್ರಿಯ, ಮನಸ್ಸು ಅವೇನೇನದವಲ್ಲ ಅವೆಲ್ಲ ಏನದವ ಬುದ್ಧಿ ಅಂತ ಕೆಲಸ ಮಾಡ್ತಾವ. ಹೀಗೆ ಬುದ್ಧಿ ಹೇಳ್ದಂಗೆ ಇವೆಲ್ಲ ಕೇಳ್ತಾವ ಅಂದ್ರೆ ಬುದ್ಧಿನೇ ಆತ್ಮ ಅಂತೇಳಿ ಇವರು ಒಂದು ರೀತಿ ಚಾರ್ವಾಕರು, ಇವ್ರು ಈ ರೀತಿ ಹೇಳ್ತಾರೆ. ಹೀಗೆ ಮತ್ತೆ ಕೆಲ ಚಾರ್ವಾಕರ ವಾದ. ಪೃಥ್ವಿ, ಜಲ, ಅಗ್ನಿ, ವಾಯುಗಳೆಲ್ಲ ರೂಪಸ್ಕಂದಗಳು. ವೇದನ, ಸಂವೇದನ, ಮನೋಭಾವ, ಸಂಜ್ಞಾ, ಮನೋವೃತ್ತಿ, ಸಂಸ್ಕಾರ, ಇಚ್ಛಾತ್ಮಕ ಪ್ರವೃತ್ತಿ ಹಾಗೂ ವಿಜ್ಞಾನ, ವಿಚಾರ ತರಂಗ, ಈ 4 ಸಂಗತಿಗಳಿಂದ ಕೂಡಿದುದು ನಾಮಸ್ಕಂದ. ಏನಿದು ಒಂದು ಸೂತ್ರ ಕೊಟ್ಟಾರ. ನಾಮಸ್ಕಂದ ಅಂದ್ರೆ ಏನು, ರೂಪಸ್ಕಂದ ಅಂದ್ರೆ ಏನು ಅಂತ. ಪೃಥ್ವಿ, ಜಲ, ಅಗ್ನಿ, ವಾಯು ಇವೇನದವ ರೂಪಸ್ಕಂದ. ಮತ್ತೆ ವೇದನ, ಸಂಜ್ಞಾ, ಸಂಸ್ಕಾರ, ವಿಜ್ಞಾನ ಇವು ನಾಮಸ್ಕಂದ. ಈ ಸ್ಕಂದಗಳು ಕ್ಷಣಿಕ. ಆದರೆ ಅವ್ಯಾಹತವಾಗಿ ಹರಿಯುವ ನಾನು ಎಂಬ ಬುದ್ಧಿ ಗೋಚರಿಸುತ್ತದೆ. ಅವ್ಯಾಹತವಾಗಿ ಹರಿಯುವಾಗ ಏನಾಗ್ತದೆ, ನಾನು ಎಂಬ ಬುದ್ಧಿ ಗೋಚರಿಸುತ್ತದೆ. ಇದೇ ಆತ್ಮ. ಆತ್ಮ ಎನ್ನುವುದೊಂದು ಸ್ಥಿರವಾದ ಸ್ವತಂತ್ರವಾದ ವಸ್ತುವೇ ಇಲ್ಲ. ಅದೊಂದು ಪ್ರಜ್ಞಾ ಪ್ರವಾಹದಲ್ಲಿ ಮೂಡಿ ನಿಂತ ಭಾವನೆ. ಇದು ಯಾರು ಹೇಳಿದ್ದಿದು? ಬುದ್ಧಿನೇ ಆತ್ಮ ಅಂತ ಹೇಳಿದವ್ರು ಯಾರು? ಬುದ್ಧಿಷ್ಟ, ಬುದ್ಧಿ ಗೌತಮ್ ಬುದ್ಧ. ಬುದ್ಧನ ಇದರೊಳಗೆ ಆತ್ಮ ಇಲ್ಲ. ನಿರೀಶ್ವರವಾದಿಗಳು ಅಂತಾರವರಿಗೆ ಗೌತಮ್ ಬುದ್ಧಗ. ಅಲ್ಲಿ ಆತ್ಮನು ಹೇಳಂಗಿಲ್ಲ, ಅನಾತ್ಮನು ಹೇಳಂಗಿಲ್ಲ ಬುದ್ಧ. ಬುದ್ಧನೊಳಗೆ ಆತ್ಮ ಇಲ್ಲ, ಅನಾತ್ಮ ಇಲ್ಲ, ಕೇವಲ ಬುದ್ಧಿನೇ ಆತ್ಮ ಒಂದು. ಅದಕ್ಕಿಲ್ಲೇನು ಆಲೋಚನೆಗಳ ಪ್ರವಾಹ ಹರಿತಿರ್ತದಲ್ಲ, ಆ ಹರಿಯುವ ಪ್ರವಾಹದಲ್ಲಿ ಥಾಟ್ಸ್, ಫ್ಲೋ ಆಫ್ ಥಾಟ್ಸ್ ಏನು ಹೋಗ್ತಿರ್ತದ ನಮ್ಮ ವಿಚಾರಧಾರೆ. ಆ ವಿಚಾರಧಾರೆ ಒಳಗ ಒಂದು ಏನದ ನಾನು ಎನ್ನುವುದು ಒಂದು ಬುದ್ಧಿಯ. ಆ ಬುದ್ಧಿನೇ ಆತ್ಮ. ಅದರಿಂದ ಭಿನ್ನವಾದ ಆತ್ಮ ಅಂತ ಇಲ್ಲ ಅಂತ ಹೇಳೋದು ಇದು ಬುದ್ಧ ಸಿದ್ಧಾಂತ. ಇದು ಬುದ್ಧಿಸ್ಟ್. ಏನ್ ಮಾಡ್ತೀರಿ? ಅವೈದಿಕ ಅಂತರ ಬುದ್ಧಿಸ್ಟ್ಗೆ. ಅವೈದಿಕ ವೇದಗಳಲ್ಲಿನ ಯಾವ ವಿಚಾರಗಳನ್ನು ತೆಗೆದುಕೊಳ್ಳದೆ ಶುದ್ಧ ತನ್ನ ಸ್ವಂತ ವಿಚಾರಗಳನ್ನ ಸ್ವತಂತ್ರವಾಗಿ ಹೇಳಿದ್ದಕ್ಕೆ ಬುದ್ಧ ಸಿದ್ಧಾಂತ ಬುದ್ಧಿಸ್ಟ್ ಏನದ ಅವೈದಿಕ. ಸನಾತನ ನಮ್ಮ ಧರ್ಮದ ಯಾವ ಸೂತ್ರಗಳು ಅದರೊಳಗಿಲ್ಲ. ಅವನು ಸ್ವತಂತ್ರದ ಅವೈದಿಕ. ನಿರೀಶ್ವರ, ಅಲ್ಲಿ ಈಶ್ವರ ದೇವರು ಅಂತವೇನಿಲ್ಲ ಬುದ್ಧಿಸ್ಟ್ ಒಳಗೆ. ಭಾರಿ ಹುಷಾರ ಬುದ್ಧ, ಭಾರಿ ಹುಷಾರ. ಮಹಾವೀರ ಇವ್ರದ್ರಾಗ ಏನದ, ಪಿಂಡಾಂಡದೊಳಗೆ ಆತ್ಮ ಅದಲ್ಲ, ಈ ಆತ್ಮ ಒಂದೇ ಒಪ್ಕೋತಾರ ಅವರು. ಬ್ರಹ್ಮಾಂಡದೊಳಗಿಂದು ಈಶ್ವರ ಪರಮಾತ್ಮ ಒಪ್ಪಂಗಿಲ್ಲ ಅವರು. ಆತ್ಮ ಒಳಗಿರೋ ಆತ್ಮ, ಅಂತಃಕರಣದೊಳಗಿರುವ ಆತ್ಮ ಒಂದೇ ಒಪ್ತಾರ. ಬಹಿರಂಗದಲ್ಲಿರುವ ಅನಾತ್ಮ ಒಪ್ಪಂಗಿಲ್ಲ. ಜೈನರದೊಂದು ತರ ಬೇರೆ, ಬುದ್ಧಂದು ಒಂದು ತರ ಬೇರೆ. ಮಹಾವೀರ ಏನ್ ಮಾಡ್ದ, ಅಹಿಂಸಾ ಅಹಿಂಸಾ ಅಂತೇಳಿ ಎಲ್ಲ ಕಂಟ್ರೋಲ್ ಮಾಡ್ಲಕ್ ಹೋದ.
ಮಾಂಸಾಹಾರ ಅವೆಲ್ಲ ಕಂಟ್ರೋಲ್ ಮಾಡಿದ್ದಕ್ಕೆ ಆತನ ಭಕ್ತರ ಸಂಖ್ಯೆ ಎಷ್ಟದ ಗೊತ್ತಾ? ಒಂದು 50 ಲಕ್ಷನೂ ಇಲ್ಲ. ತಿನ್ನೋದು ಉಣೋದು ಕಂಟ್ರೋಲ್ ಮಾಡಿದ್ರೆ ಯಾರು ಲೈಕ್ ಮಾಡ್ತಾರ್ರಿ? ಈಗ ನಾವು ನಿಮ್ಗೇನಾರ ಇಂಥದೇ ಉಣ್ರಿ, ಇಂಥದೇ ಊಡ್ರಿ, ಇಂಥದೇ ಮಾಡ್ರಿ ಅಂತೇಳಿ ಏನ್ರಿ ಕಂಟ್ರೋಲ್ ಮಾಡಿದ್ರಿ ಇದೇ ಕಿರಿಕಿರಿ ನಡೆ ಆ ಕಡೆ ಅಂತೇಳಿ ಬಿಟ್ಬಿಡ್ತೀರಿ. ಅದಕ್ಕೆ ಸಸ್ಯಾಹಾರ ಮಾಂಸಾಹಾರ ಬೇರ್ಪಡಿಸಿ ಸಸ್ಯಾಹಾರವನ್ನು ಪ್ರಬಲವಾಗಿ ಖಂಡಿಸಿ ಏನ್ ಮಾಡಿದ್ರು? ಮಾಂಸಾಹಾರವನ್ನ ಪ್ರಬಲವಾಗಿ ಖಂಡಿಸಿ ಬರೀ ಸಸ್ಯಾಹಾರಿಗಳಿಗೆ ಮಾತ್ರ ತನ್ನ ಧರ್ಮದ ಕರ್ಕೊಂಡು ಅಹಿಂಸಾ ಪರಮೋ ಧರ್ಮ ಅಂತೇಳಿ ಮಹಾವೀರ ಮಾಡಿದ್ರಲ್ಲ, ಅವ್ರ ಭಕ್ತರ ಸಂಖ್ಯೆ ಏನಾಯ್ತು? ಬಹಳ ಕಡಿಮೆ. ಆದರೆ ಗೌತಮ ಬುದ್ಧ ಏನ್ ಮಾಡಿದ್ರು? ಆ ಫುಡ್ ವಿಚಾರ ಟಚ್ ಮಾಡ್ಲಿಕ್ಕೆ ಹೋಗಲಿಲ್ಲ. ತಿನ್ನಂತ ಹೇಳಿಲ್ಲ, ತಿನ್ನಬೇಡ ಅಂತೂ ಹೇಳಿಲ್ಲ. ತಿನ್ನವರು ಅಷ್ಟೇ, ತಿನ್ನಲಾರದವರು ಅಷ್ಟೇ ಅಂತೇಳಿ ನ್ಯೂಟ್ರಲ್ ಆಗಿ ಉಳಿದ್ಬಿಟ್ರು. ಯಾವಾಗ ಮಾಂಸಾಹಾರ ಸಸ್ಯಾಹಾರದ ವಿಷಯದೊಳಗೆ ನ್ಯೂಟ್ರಲ್ ಆದರೂ ಆ ಸಮಯದಲ್ಲಿ ನಮ್ಮ ದೇಶದಿಂದ ಹೊರದೇಶಕ್ಕೆ ಪ್ರಚಾರ ಹೋಯ್ತು. ಅಲ್ಲೆಲ್ಲ ಫಾರಿನ್ದವ್ರು ಅದೇ ತಿಂತಾರೆ. ಚೈನಾದಾಗ ಎಲ್ಲ ಕಡೆ ಮಾಂಸಾಹಾರಿಗಳೇ ಅದಾರ. ಅವ್ರೇನಂದ್ರು, ವಿತ್ ಮಾಂಸಾಹಾರ ನಮಗೊಂದು ಧರ್ಮಗುರು ಸಿಗ್ತಾನ ಅಂತಂದಾಗ ಬುದ್ಧ ಹಿಡ್ಕೊಂಡ್ಬಿಟ್ರು. ಮಾಂಸ ತಿಂದ್ರು ನಮಗೊಂದು ಧರ್ಮ ಸಿಗ್ತಲ್ಲ ಅಂತೇಳಿ ಚೈನಾ, ಟಿಬೇಟು, ನೇಪಾಳ ಎಂಥದ್ದು 3ನೇ ಅತ್ಯಂತ ದೊಡ್ಡ ಧರ್ಮ ಇಡೀ ಜಗತ್ತಿನೊಳಗೆ ಬುದ್ಧಿಸ್ಟ್. ಫಸ್ಟ್ ಅತ್ಯಂತ ದೊಡ್ಡದು ಕ್ರಿಶ್ಚಿಯನ್, ಸೆಕೆಂಡ್ ಇಸ್ಲಾಂ, 3ನೇದ್ದು ಬುದ್ಧಿಸ್ಟ್, 4ನೇದ್ದು ಹಿಂದೂ. ಇಡೀ ಜಗತ್ತಿನೊಳಗೆ 4ನೇ ರ್ಯಾಂಕಿನಾಗದ. ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳ ಧರ್ಮ ಯಾವ್ದಂದ್ರೆ ಕ್ರಿಶ್ಚಿಯನ್, ಸೆಕೆಂಡ್ ಇಸ್ಲಾಂ, ಥರ್ಡ್ ಬುದ್ಧಿಸ್ಟ್, ಫೋರ್ತ್ ಹಿಂದೂ, ಆಮೇಲೆ ಮುಂದೆ ಬೇರೆ ಬೇರೆ. ಅದಕ್ಕೆ ಇವೆಲ್ಲ ಗೊತ್ತಿರಬೇಕು. ನಿರೀಶ್ವರವಾದ, ಶೇಶ್ವರವಾದ, ಆಮೇಲೆ ಅವೈದಿಕ, ಬುದ್ಧಿಸ್ಟು ಅವೈದಿಕ, ಜೈನ ಅರ್ಧ ವೈದಿಕ. ಆತ್ಮ ಒಪ್ತಾರ, ಪರಮಾತ್ಮ ಒಪ್ಪಂಗಿಲ್ಲ. ಬುದ್ಧಿಸ್ಟು ಕರೆ ಅವೈದಿಕರು. ಆದ್ರೆ 12ನೇ ಶತಮಾನದ ಬಸವಾದಿ ಶರಣರು ಬಾಗೇವಾಡಿ ಎಂಬ ಅಗ್ರಹಾರದಲ್ಲಿ, ಅಗ್ರಹಾರ ಅಂತಂದ್ರೆ ಬ್ರಾಹ್ಮಣ ಒಟುಗಳು ವೇದಗಳನ್ನು ಅಧ್ಯಯನ ಮಾಡುವ ಕೇಂದ್ರ. 5,000 ಮಿನಿಮಮ್ ಸ್ಟ್ರೆಂತ್ ಎಲ್ಲಿರ್ತದ ಅದಕ್ಕೊಂದು ಅಗ್ರಹಾರ ಅಂತಿದ್ರು. 5,000ಕ್ಕಿಂತ ಹೆಚ್ಚು ಬ್ರಾಹ್ಮಣ ಒಟುಗಳು ಅಲ್ಲಿ ಅಧ್ಯಯನ ಮಾಡ್ತಿದ್ರು ಬಾಗೇವಾಡಿಯಲ್ಲಿ. ಆ ಒಂದು ಅಧ್ಯಯನ ಮಾಡುವ ಕೇಂದ್ರಕ್ಕೆ ಅಗ್ರಹಾರ ಅಂತರ. ಆ ಕೇಂದ್ರದ ಒಡೆಯ ಯಜಮಾನಿಗೆ ಮಹಾಜನ ಅಂತಾರೆ. ಮಹಾಜನ ಅಂತಂದ್ರೆ ಅದರ ಹೆಡ್, ಅಗ್ರಹಾರದ ಹೆಡ್ ಮಾದಿರಾಜ, ಮಾದರಸ. ಬಸವಣ್ಣಗ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಗಳ ಒಂದು ಸಂಸ್ಕಾರ ಹುಟ್ಟುತ್ತಲೇ ಅವನಿಗೆ ಸಿಕ್ಕಿಬಿಡ್ತು. ಅದು ಕಿವಿಯಾಗ ಹಾಕೋತೆ ಬೆಳೆದ. ಆ ಶ್ಲೋಕಗಳ ಪ್ರಭಾವ ಹೊಂದಿ ಮುಂದೆ ಎಲ್ಲ ವಚನ ಸಾಹಿತ್ಯ ರಚನೆ ಮಾಡಿ, ಏನೇನೆಲ್ಲ ಚರಿತ್ರೆ ಆಗಿ ವಚನ ಸಾಹಿತ್ಯ ರಚನೆ ಮಾಡಿ, ಒಂದೊಂದು ವಚನದೊಳಗ ಆಗಮಗಳ ವಾಕ್ಯಗಳು, ವೇದಗಳ ವಾಕ್ಯಗಳು ಎಲ್ಲ ಉದಾಹರಿಸ್ಯಾರ. ಉದಾಹರಿಸಿದ ಮೇಲೆ ಅದನ್ನ
ಅಧ್ಯಯನ ಮಾಡಿ ಅದರ ಲಾಭ ತಗೊಳ್ಳೋದು ಬಿಟ್ಟು ಆ ವಚನ ಸಾಹಿತ್ಯ ಅವೈದಿಕ ಅಂತೇಳಿ ಅದನ್ನ ವೇದಗಳಿಂದ ಸ್ವತಂತ್ರ ಮಾಡುವುದಕ್ಕೆ ಒಂದು ಗುಂಪಿನ ಜನರು ತಮ್ಮ ಮಾನ ಪ್ರಾಣ ಎಲ್ಲವನ್ನ ಪಣಕ್ಕಿಟ್ಟು ಜಿದ್ದು ಮಾಡ್ಲಕತ್ತಾರ. ಅವೈದಿಕ ಅಂತೇಳಿ ಅನ್ಬೇಕಾದ್ರ ವಚನಗಳೊಳಗ ವೇದ ಮಂತ್ರಗಳು ಇರಬಾರದು. ವಚನಗಳೊಳಗ ವೇದ ಮಂತ್ರಗಳು ತುಂಬಿ ತುಳುಕುವಾಗ ಇವರು ಅದಕ್ಕೆ ಅವೈದಿಕ ಮಾಡ್ಲಿಕ್ಕೆ ಹೋದಾಗ ಅದು ಹೆಂಗೆ ಯಶಸ್ಸು ಆಗ್ತಾರ ಅವರು? ಅದು ವಿಚಾರ ಬೇರೆ. ಇಲ್ಲೇನಾಗಬೇಕು, ಬುದ್ಧಿನೇ ಆತ್ಮ ಅಂತೇಳಿ ಅಂದಾಗ ಈ ಬುದ್ಧಿನೇ ಆತ್ಮ ಎನ್ನುವ ಅಭಿಪ್ರಾಯ ಕೂಡ ಅಸಮ್ಮತ, ಅಯೋಗ್ಯವಾಗಿದೆ. ಬುದ್ಧಿ ಏನದ ನಿಶ್ಚಯಾತ್ಮಕ ವೃತ್ತಿ. ಜಡ ಜಡ ಅಂದ್ರೇನು? ಬುದ್ಧಿಗೆ ಜಡ, ಬುದ್ಧಿಗೆ ತಿಳುವಳಿಕೆ ಆದಲ್ಲ, ಮತ್ತು ಅದಕ್ಕೆ ಜಡ ಅಂತ ಯಾಕಂತಾರ? ಬುದ್ಧಿಗೆ ನಾ ಬುದ್ಧಿ ಅಂತ ಗೊತ್ತಿಲ್ಲ ಅದಕ್ಕೆ. ಬುದ್ಧಿಗೆ ತಾನು ಬುದ್ಧಿ ಅದಿನತ್ ಗೊತ್ತದೇನ್ರಿ? ಅದಕ್ಕೆ ಸ್ವಪ್ರಜ್ಞೆ ಏನಾರ ಅದೇನದಕ್ಕೆ ನಾ ಬುದ್ಧಿ ಅಂತ ಅದಕ್ಕೆ ಏನಾರ ಗೊತ್ತದ? ಮತ್ತ ಯಾರ ಬುದ್ಧಿ ಅಂತಾರೆ ಏನಾರ ಗೊತ್ತದೇನು? ಏನು ಗೊತ್ತಿಲ್ಲ. ಅದು ಜಡ ಅದ. ನಮ್ಗೆ ಯಾರೋ ಮಾತಾಡೋ ಟೈಮ್ನಾಗ ಹಂಗ ಬುದ್ಧಿ ಹಿಂಗ ಬುದ್ಧಿ ಅಂದ್ರೆ ನೋಡಂತೀನಿ ನಾನು. ಅದು ಜಡ ಅದ, ನನಗ್ಯಾಕೆ ಬುದ್ಧಿ ಅಂತೀವಿ? ನಾ ಚೈತನ್ಯ ಇದ್ದೀನಿ, ಬ್ರಹ್ಮತಿ. ಹಂಗ ಬುದ್ಧಿ ಹಿಂಗ ಬುದ್ಧಿ ಅಂತ ಹೇಳ್ತಿರ್ತಾರ. ಅದು ಬುದ್ಧಿ ಬೇಕಾಗಿಲ್ಲ ನಮಗೆ. ಬುದ್ಧಿಗೇಡಿ ಆಗಿರೋದೇ ಬಹಳ ಚಲೋ. ಜಡ ಪ್ರವೃತ್ತಿ. ಹಿಂಗಾಗಿ ನಿಶ್ಚಯಾತ್ಮಕ ವೃತ್ತಿ ಜಡ, ಅದರಲ್ಲಿ ಆತ್ಮ ಚೈತನ್ಯ ಪ್ರಕಾಶ ಪ್ರತಿಫಲಿಸಿದಾಗ ತಿಳಿದುಕೊಳ್ಳುವ ಹಾಗೂ ನಿಶ್ಚಯುವ ಕಾರ್ಯ ಮಾಡುತ್ತದೆ. ಅದು ಎದರ್ಲಿಂತ ಮಾಡ್ತದದು? ಆತ್ಮ ಚೈತನ್ಯ ಪ್ರತಿಫಲಿಸಿದ ಆತ್ಮದ ಆಧಾರದ ಮೇಲೆ ಅದು ನಿಶ್ಚಯ ಮಾಡ್ತದ. ಮನಸ್ಸಾದ್ರೂ ಆತ್ಮದ ಆಧಾರದ ಮೇಲೆ ಸಂಕಲ್ಪ ವಿಕಲ್ಪ ಮಾಡ್ತದ. ಇಂದ್ರಿಯಗಳಾದ್ರೂ ಆತ್ಮದ ಆಧಾರದ ಮೇಲೆ ವಿಷಯ ಭೋಗ ಮಾಡ್ತವ. ಪ್ರಾಣ ಕೂಡ ಆತ್ಮದ ಆಧಾರದ ಮೇಲೆ ಶ್ವಾಸೋಚ್ಛ್ವಾಸ ಮಾಡ್ತದ. ಆತ್ಮ ಇಲ್ಲ ಅಂತಂದ್ರೆ ಇವೆಲ್ಲ ಕೆಲಸ ಹೆಂಗ್ ಮಾಡ್ತಾವ? ಹೀಗಾಗಿ ಬುದ್ಧಿಯನ್ನು ಮೀರಿ ಒಂದು ಸ್ಮೃತಿ ತತ್ವ ಇದೆ. ಅದು ಬಾಹ್ಯ ವಿಷಯಗಳ, ಇಂದ್ರಿಯಗಳ ಮತ್ತು ಮನಬುದ್ಧಿಗಳ ಎಲ್ಲ ವ್ಯವಹಾರಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುತ್ತದೆ. ಸ್ಮರಣೆ ಆಗಬೇಕಾದರೆ ಅನುಭವಿಸಬೇಕು. ಅನುಭವಿಸಲು ಒಬ್ಬ ಆತ್ಮದ ಅವಶ್ಯ. ಆದ್ದರಿಂದ ಬುದ್ಧಿನೂ ಆತ್ಮ ಅಲ್ಲ. ಬುದ್ಧಿ ನಿರ್ಧಾರ ತಗೋಬೇಕಾದ್ರೆ ಅದು ತನ್ನೊಳಗಿರುವಂತ ನೆನಪುಗಳನ್ನು ಆಧರಿಸಿ ಅದು ನಿರ್ಧಾರ ತಗೋತದೆ. ಆ ನಿರ್ಧಾರ ತಗೋಬೇಕಾದ್ರೆ, ಆ ನೆನಪುಗಳು ಆಗ್ಬೇಕಾದ್ರೆ, ಆ ನೆನಪು ಎದರಿಂದ? ಅನುಭವಿಸಿದ್ದಕ್ಕೆ ನೆನಪದವ. ಅಲ್ಲಿ ಅನುಭವಿಸಿದ್ದಿಲ್ಲ ಅಂದ್ರೆ ನೆನಪಿಲ್ಲ. ಹೀಗಾಗಿ ಬುದ್ಧಿ ಆತ್ಮ ಅಲ್ಲ. ಒಟ್ಟಿನಲ್ಲಿ ದೇಹಾದಿಗಳು ಆತ್ಮವಲ್ಲ. ಏಕೆಂದರೆ ಅವೆಲ್ಲ ಅಹಂ ಪ್ರತ್ಯಯಕ್ಕೆ ವೇದ್ಯವಾಗಿವೆ ಹಾಗೂ ಅನುಭೂತ ಸ್ಮೃತಿಯ ವಿಷಯಗಳಾಗಿವೆ. ಪೂರ್ವಗ್ರಹಿತ ಎಲ್ಲ ಕಲ್ಪನೆ ಬಿಟ್ಟು ಅಹಂ ಪ್ರತ್ಯಯದ ಶೋಧನೆ ಮಾಡಿದಾಗ, ಈ ಅಹಂ ಅಂದ್ರೆ ಏನು, ನಾನು ಎನ್ನುವ ಒಂದು ಶೋಧನೆ ಮಾಡಿದಾಗ ಆತ್ಮತತ್ವದ ಭಾನ ಬರುತ್ತದೆ. ಅನಾತ್ಮಗಳನ್ನ ತೆಗೆದು ಹಾಕೋತ ಲಾಸ್ಟಿಗೆ ಏನ್ ಉಳಿತದ? ಅದೇ ಆತ್ಮ. ಆ ಆತ್ಮದ ಭಾನ ಬರ್ಬೇಕಾದ್ರ ಮನ ಬುದ್ಧಿ ಇವೆಲ್ಲ ಏನೇನದವ ಇವುಗಳನ್ನ ಕುರಿತು ಚಿಂತನೆ ಮಾಡ್ಕೋತ ಇವು ಆತ್ಮ ಅಲ್ಲ, ಇವು ಆತ್ಮ ಅಲ್ಲ, ಇವು ಆತ್ಮ ಅಲ್ಲ ಅಂತಂದ್ಮೇಲೆ ಯಾವದ ಆತ್ಮ ಅಂತೇಳಿ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಇದು ಆತ್ಮ ಅಲ್ಲ ಅಂತ ಹೇಳೋದಕ್ಕೆ ಏನಂತಾರ? ನೇತಿವಾದ ಅಂತಾರ. ಇದೇ ಆತ್ಮ ಅಂತ ಹೇಳೋದು ಏತಿವಾದ. ಏತಿವಾದ ನೇತಿವಾದ. ಆತ್ಮನು ಪರಿಶುದ್ಧ, ಸ್ವಯಂ ಪ್ರಜ್ಞೆ,
ಪರಮಚಿಲ್ಲಿಂಗ ಸರ್ವಸಾಕ್ಷಿ ದೇಹಾದಿಗಳು ಅವನಿಗೆ ವೇದ್ಯ ದೃಶ್ಯ. ಅವನು ದೃಶ್ಯವಲ್ಲದ ದೃಷ್ಟ. ಆತ್ಮನಿಗೆ ದೇಹಾದಿಗಳು ಕಾಣ್ತವ, ಆದರೆ ಆ ದೇಹಾದಿಗಳಿಗೆ ಆತ್ಮ ಕಾಣಂಗಿಲ್ಲ. ಚೈತನ್ಯ ಪ್ರಕಾಶ, ಅಮರ ಪ್ರತೀಪ, ಇಂಥ ಆತ್ಮನನ್ನ ತಿಳಿದವನು ಪಿಂಡಜ್ಞಾನಿ. ಆತ್ಮ ಅಂದ್ರೆ ಏನು ಅಂತ ತಿಳ್ಕೊಂಡನ, ಮತ್ತ ಆತ್ಮ ಅಲ್ಲದ ಅನಾತ್ಮ ಅಂದ್ರೆ ಏನು ಅಂತಲೂ ತಿಳ್ಕೊಂಡನ. ಅನಾತ್ಮದಿಂದ ಆತ್ಮವನ್ನು ಬೇರ್ಪಡಿಸಿ ಯಾವನು ತಿಳ್ಕೊತಾನ ಅವನು ಪಿಂಡಜ್ಞಾನಿ. ಈಗ ಅನಾತ್ಮ ಯಾವುದು ಆತ್ಮ ಯಾವುದು ಅಂತೇಳಿ ತಿಳ್ಕೊಂಡವನು ಪಿಂಡಜ್ಞಾನಿ. ಈಗೇನಾಯ್ತು, ಅಕ್ಕಿ ಹಸನು ಮಾಡೋ ಕೆಲಸ ಮುಗಿತೇವೆ, ಅಥವಾ ಕೈಪಲ್ಯ ಸೋಸೋ ಕೆಲಸ ಮುಗಿತೇವೆ. ಬಜಾರ್ಲಿಂದ ಕೈಪಲ್ಯ ತಂದಾರ, ಸೋಸಿದ್ರು. ಸೋಸಿದ ಮೇಲೆ ಸೋಸಿದ್ದು ಚಲೋ ಕೈಪಲ್ಯ ಒಂದು ಕಡೆ ಇಟ್ಕೊಂಡ್ರು, ಇನ್ನೊಂದು ಕಡೆ ಕಸ ಹಾಕ್ಯಾರ. ಅಥವಾ ಅಕ್ಕಿ ತಂದಾರ, ಅಕ್ಕಿ ಹಸನು ಮಾಡಿ ಅಕ್ಕಿ ಒಂದು ಡಬ್ಬೆಗೆ ಹಾಕೊಂಡಾರ, ಅದರೊಳಗಿನ ಕಲ್ಲ ಮಣ್ಣ ಕಸ ಎಲ್ಲ ಒಂದು ಕಡೆ ಇಟ್ಟಾರ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋ ಜ್ಞಾನ ಇದು ಯಾರು ಅಕ್ಕಿ ಹಸನು ಮಾಡೋ ಕೆಲಸ ಮಾಡಿದ್ರು ಅವರು ಪಿಂಡಜ್ಞಾನಿಗಳು. ಚಲೋ ಮಾತ ಕೆಟ್ಟ ಮಾತ, ಚಲೋ ಆಲೋಚನೆ ಕೆಟ್ಟ ಆಲೋಚನೆ, ಚಲೋ ಕೆಲಸ ಕೆಟ್ಟ ಕೆಲಸ ಅಂತೇಳಿ ಏನು ಅದವಲ್ಲ, ಇವುಗಳನ್ನ ಬೇರ್ಪಡಿಸಿ ತಿಳ್ಕೊಳ್ಳಂತ ಕೆಲಸ ಮಾಡಿದ್ರೆ ಅವನು ಪಿಂಡಜ್ಞಾನಿ, ಅವನು ವಿವೇಕಿ, ಅವನು ವಿಚಾರವಂತ. ಈಗ ಒಳ್ಳೆ ಮಾತು ಕೆಟ್ಟ ಮಾತು ಅಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು? ಈಗ ಅಕ್ಕಿ ಕಲ್ಲ ಅಂತೇಳಿ ಎರಡು ಸೆಪರೇಟ್ ಮಾಡಿರಲ್ಲ, ಒಳ್ಳೆಯದನ್ನ ಗ್ರಹಣ ಮಾಡಬೇಕು, ಕೆಟ್ಟದ್ದನ್ನ ತಿಪ್ಪಿಗೆ ಚೆಲ್ಲಬೇಕು. ಕೆಟ್ಟದ್ರ ಬಗ್ಗೆ ಹೇಯ ಭಾವನೆ ಬರಬೇಕು, ದೋಷ ದರ್ಶನ ಆಗಬೇಕು. ಹಂದಿ ಹೊಲಸ್ನಾಗ ಮಕ್ಕೋತಂದ್ರು ಅಯ್ಯೋ ಪಾಪ ಇದ್ರಾಗ ಬಿದ್ದದ ಅಂತೇಳಿ ತಂದು ತೊಳೆದ್ರೆ ಮತ್ತೆ ತೊಳ್ಳೆ ಮಕ್ಕೋತದು. ಯಾಕಂದ್ರೆ ಆ ರೊಜ್ಜು ಅದಕ್ಕೆ ದೋಷ ದರ್ಶನನೇ ಆಗಿಲ್ಲ, ಅದು ಕೆಟ್ಟ ಅಂತ ಅದಕ್ಕೆ ಅನಿಸೇ ಇಲ್ಲ. ಅದ್ರ ಬದಲಿ ಒಂದು ಆಕಳಕರ ಎತ್ತು ಏನಾರ ಬಿದ್ದಿತ್ತು ಕೆಸರಾಗಂದ್ರೆ ಅದು ಯಾವಾಗ ಹೊರಗೆ ಬರಲಿ ಅಂತ ಬಡದಾಡ್ತಿರ್ತವ, ಅದಕ್ಕೆ ದೋಷ ದರ್ಶನ ಆಗಿರ್ತವ. ನಂದಿಗೆ ದೋಷ ದರ್ಶನ ಆಗ್ತದ, ಹಂದಿಗೆ ದೋಷ ದರ್ಶನ ಆಗಂಗಿಲ್ಲ. ಕೆಟ್ಟ ಮಾತು ಅಂತೇಳಿ ಗೊತ್ತಾದ್ಮೇಲೂ ಮತ್ತೆ ಕೆಟ್ಟ ಮಾತೆ ಆಡ್ತಿದ್ನಂದ್ರೆ ಅವ ನಂದಿನೋ ಹಂದಿನೋ. ಕೆಟ್ಟ ಕೆಲಸ ಮಾಡಿದ ಮೇಲೆ ಇದು ಕೆಟ್ಟದು ಅಂತ ಗೊತ್ತಾದ ಮೇಲೂ ಮತ್ತೆ ಕೆಟ್ಟದೇ ಮಾಡ್ತಾನ. ದೋಷ ದರ್ಶನ ಆದ್ಮೇಲೂ ಅದು ಮಾಡ್ತಾನಂದ್ರೆ ಅದು ದೋಷ ದರ್ಶನ ಆಗಿಲ್ಲ, ಅವನಿಗೆ ಅದು ಕೆಟ್ಟ ಅನಿಸೇ ಇಲ್ಲ. ಕೆಟ್ಟ ಆಲೋಚನೆಗಳು ಕೆಟ್ಟ ಅನಿಸೇ ಇಲ್ಲ, ಕೆಟ್ಟ ಮಾತು ಕೆಟ್ಟ ಅನಿಸೇ ಇಲ್ಲ, ಕೆಟ್ಟ ಕೆಲಸ ಕೆಟ್ಟ ಅನಿಸೇ ಇಲ್ಲ. ಹೀಗಾಗಿ ಅವನೊಬ್ಬ ಹಂದಿ, ನಂದಿ ಅಲ್ಲ. ನಂದಿ ಇದನು ಅಂತಂದ್ರೆ ಅವ ಏನ್ ಮಾಡ್ತಾನ, ಅಯ್ಯೋ ಇದು ಕೆಟ್ಟ ಇದು ತಪ್ಪು ಅಂತ ಹೇಳಿ ಗೊತ್ತಾಗಿ ಇದ್ರೊಳಗಿಂದ ನಾ ಯಾವಾಗ ಹೊರಗೆ ಬರಲಿ, ಯಾವಾಗ ಸ್ವಚ್ಛ ಆಗಲಿ ಅಂತ ಬಡ್ದಾಡ್ತಿರ್ತಾನ. ಒಮ್ಮ ಹೊರಗೆ ಬಂದು ಸ್ವಚ್ಛ ಆದ್ನಂದ್ರೆ ಮತ್ತ ಒಳ್ಳಿ ಅದನ್ನ ಬಳಸಂಗಿಲ್ಲ. ಇದಕ್ಕ ವಿವೇಕ ವಿಚಾರವಂತ ಅಂತಾರೆ. ಯಾವಾಗ ದೋಷ ದರ್ಶನ ಆಯ್ತು ಅಂತಂದ್ರ ಆ ದೋಷದ ಬಗ್ಗೆ ಏನಾಗಬೇಕು, ಹೇಯ ಭಾವನೆ ಬರಬೇಕು. ಆ ನಿರ್ದೋಷವಾದಂತ ವಸ್ತು ಬ್ರಹ್ಮ ಏನದ ಅಲ್ಲ ಅದ್ರ ಬಗ್ಗೆ ಪ್ರಿಯ ಭಾವನೆ ಬರಬೇಕು. ಇದು ಮುಂದಿನ ಸ್ಥಳ ಇದು. ಈಗ ಆತ್ಮ ಅನಾತ್ಮ ವಿವೇಕವನ್ನ ಹೊಂದಿದವನು ಪಿಂಡಜ್ಞಾನಿ. ಮುಂದ ಅದೇ ಶಿವಯೋಗ ಸಾಧಕ ಏನ್ ಮಾಡ್ತಾನ, ಕೆಟ್ಟದ್ದು ಅಕ್ಕಿ ಒಳಗಿಂದು ಕಲ್ಲ ಒಯ್ದು ತಿಪ್ಪಾಗಿ ಚೆಲ್ಲಬೇಕು, ಅಕ್ಕಿ ಮನ್ಯಾಗ ಅನ್ನ ಮಾಡ್ಕೊಂಡು ಉಣಬೇಕು. ಈಗ ಅದು ಹೇಯ ಸ್ಥಳದ ಬಗ್ಗೆ ನಾಳೆ ಮತ್ತೆ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಅಂತಂದ್ರೆ ಆ ವಾಕ್ಯಗಳೇನ್ ಹೇಳೋಣ, ಪರಿಶುದ್ಧ ಅಂದ್ರೆ ಶುದ್ಧ ಬ್ರಹ್ಮ, ಮತ್ತೆ ಸ್ವಯಂ ಪ್ರಜ್ಞೆ, ತಾನು ಏನದನ ಅಂತೇಳಿ ತನಗೆ ಗೊತ್ತದ. ಆ ಪರಮಾತ್ಮನಿಗೆ ಆತ್ಮನಿಗೆ ಈ ಬುದ್ಧಿ ಇಂದ್ರಿಯ ಮತ್ತೆ ಮನಸ್ಸು ಮತ್ತೆ ದೇಹ
ಇವಕ್ಕ ನಾನು ದೇಹ, ನಾನು ಇಂದ್ರಿಯ, ನಾನು ಬುದ್ಧಿ ಅಂತ ಅವಕ್ಕೇನು ಗೊತ್ತಿಲ್ಲ. ಅವೆಲ್ಲ ಜಡ ಅದಾವ. ಅದಕ್ಕೆ ಇವನೇನದನ ಸ್ವಯಂ ಪ್ರಜ್ಞೆ ಅದನ್ನ. ಮತ್ತೆ ಪರಪ್ರಜ್ಞೆನೂ ಅದನ್ನ. ಬುದ್ಧಿ ಗುರುತಿಸ್ತಾನ ಇಲ್ಲ ಆತ್ಮ. ಯಾರ ಬುದ್ಧಿ ಹೆಂಗದತ್ ಗೊತ್ತ ಮಾಡ್ಕೊತಾನ ಇಲ್ಲ, ಯಾರ ಮನಸ್ಸು ಹೆಂಗದತ್ ಗೊತ್ತು ಮಾಡ್ಕೊತಾನ ಇಲ್ಲ, ಆತ್ಮನಿಗೆ ಗೊತ್ತಾಗ್ತದ ಇಲ್ಲ. ಹೀಗಾಗಿ ಅವ ಸ್ವಪ್ರಜ್ಞೆ ಪರಪ್ರಜ್ಞೆ ಎರಡೂ ಇದ್ದವನ. ಮತ್ತೆ ಪರಮ ಚಿಲ್ಲಿಂಗ ಅಂದ್ರೆ, ಚಿಲ್ಲಿಂಗ ಅಂದ್ರೆ ನಾನು ಬ್ರಹ್ಮ ಇದ್ದೇನೆ. ಪರಮ ಅಂತಂದ್ರ ಬ್ರಹ್ಮನ ಹೊರತುಪಡಿಸಿ ಮತ್ತು ಬೇರೆ ಏನೇನದೀನಿ ಅವೆಲ್ಲ ಸುಳ್ಳು. ನಾನು ಕೇವಲ ಬ್ರಹ್ಮನೇ ಇದ್ದೇನೆ. ಇದಕ್ಕೇನಂತಾರ ಪರಮ ಚಿಲ್ಲಿಂಗ. ಹೌದು, ನಾ ಬ್ರಹ್ಮನೂ ಅದೀನಿ, ಸ್ವಲ್ಪ ಹೊತ್ತು ಬಿಟ್ಟು ನಾ ಗಂಡಸ್ ಮಗ ಅದೀನಿ, ನಾ ಹೆಣ್ಮಗಳದೀನಿ, ನಾ ಕಾಕ ಅದೀನಿ, ನಾ ಮಾಮ ಅದೀನಿ, ನಾ ಅಂತ ವಿದ್ಯಾವಂತದೀನಿ, ಇಂಥದ್ದು ಹುದ್ದೆವಂತದೀನಿ, ಅದ್ರ ಜೊತೆಗೆ ಇದನ್ನು ಅದೀನಿ ಅಂತಂದ್ರೆ ಅದು ಪರಮ ಚಿಲ್ಲಿಂಗ ಅಲ್ಲ. ಪರಮ ಚಿಲ್ಲಿಂಗ ಅಂದ್ರೆ ಬ್ರಹ್ಮ ನಾನು, ಬ್ರಹ್ಮನ ಹೊರತುಪಡಿಸಿ ಬೇರೆ ಏನೇನೂ ಇಲ್ಲ. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮದ ಬ್ರಹ್ಮನೇ ಇದೀನಿ. ಬ್ರಹ್ಮ ಬಿಟ್ಟು ಬೇರೆ ಏನೂ ಇಲ್ಲ ನಾನು. ಸರ್ವಸಾಕ್ಷಿ, ಮತ್ತೆ ಎಲ್ಲವನ್ನ ನೋಡುವಂಥವನು. ನಾವು ಆಡುವ ಮಾತು, ಮಾಡುವ ಕೆಲಸ, ಆಲೋಚನೆ ಎಲ್ಲ ಅರಿತನವ. ಒಳಗೆ ಕುಂತು ಎಲ್ಲ ತಿಳ್ಕೊತಾನ. ಅವ ಸಾಕ್ಷಿ, ವಿಟ್ನೆಸ್ ಅವನ. ದೇಹಾದಿಗಳು ಅವನಿಗೆ ವೇದ್ಯ, ದೃಶ್ಯ. ದೇಹ ಬುದ್ಧಿ ಮನ ಏನೇನದವ ಅವೆಲ್ಲ ಅವನಿಗೆ ಗೊತ್ತಾಗ್ತಾವ. ಅವು ಏನಂತ ಅವನಿಗೆ ಗೊತ್ತಾಗ್ತಾವ. ಆದ್ರೆ ತಾನು ಮಾತ್ರ ಮನಸ್ಸಿಗೂ ಅನುಭವಕ್ಕೆ ಬರಲ್ಲ, ಬುದ್ಧಿಗೂ ಅನುಭವಕ್ಕೆ ಬರಲ್ಲ, ಮಾತಿಗೂ ಅನುಭವಕ್ಕೆ ಬರಲ್ಲ, ಇಂದ್ರಿಯಗಳಿಗೂ ಅನುಭವಕ್ಕೆ ಬರಲ್ಲ, ದೇಹಕ್ಕೂ ಅನುಭವಕ್ಕೆ ಬರಲ್ಲ. ದೃಶ್ಯವಲ್ಲದ ದೃಷ್ಟ ಆತ್ಮ. ಮತ್ತೆ ಚೈತನ್ಯ ಪ್ರಕಾಶ. ಅವನೇನದನ? ಚೈತನ್ಯ ಸ್ವರೂಪ ಅದನ. ಇಂಥದೊಂದು 85 kg 90 kg ಶರೀರ ಹೊತ್ಕೊಂಡು ಅಡ್ಡಾಡ್ತಾನ ಆತ್ಮ. ಒಳಗಿಂದ ಆತ್ಮ ಹೋಯ್ತು ಅಂದ್ರ ಇದನ್ನ ಎತ್ತಲಕ್ಕೆ ಎಷ್ಟು ಮಂದಿ ಬರ್ಬೇಕು? ಒಬ್ಬನಿಂತೂ ಎತ್ತಲಕ್ ಆಗಲ್ಲ. 4 ಮಂದಿ ಹೊರಟದು ಒಬ್ಬನೇ ಹೊತ್ಕೊಂಡು ತಿರುಗಾಡ್ತಾನ ಆತ್ಮ. ಅವನದೇನು ಕರ್ಮ. ಅಮರ ಪ್ರದೀಪ. ಹೌದು, ಸಾಯಲಾರದಂಥದ್ದು, ಆರ್ಲಾರದಂಥ ನಂದಾದೀಪ, ಪ್ರಖರವಾಗಿ ಬೆಳಗುವಂತ ದೀಪ, ಅಮರವಾದಂಥದ್ದು. ಮರ ಅಂತಂದ್ರ ಆರ್ಯೋಗ ದೀಪ ಅಲ್ಲದು, ಆರಲಾರದ ದೀಪ. ಇಂಥ ಆತ್ಮವನ್ನ ತಿಳಿದವನು ಪಿಂಡಜ್ಞಾನಿ. ಈ ಆತ್ಮ ಅಂದ್ರೆ ಹ್ಯಾಂಗಿರ್ತದಂದ್ರೆ, ಈ ಆತ್ಮ ಅಂದ್ರೆ ಹಿಂಗಿರ್ತದ. ಅದು ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತ ಅಲ್ಲ, ಅಹಂಕಾರ ಅಲ್ಲ, ಮತ್ತಿನ್ನೇನೇನೇನೇನು ಅಲ್ಲ. ಶುದ್ಧ ಪ್ರಜ್ಞೆ ಅಂದ್ರೆ ಶುದ್ಧ ಅಹಂ ಅಂದ್ರೆ ಲಕ್ಷ್ಯಾರ್ಥ, ವಾಚ್ಯಾರ್ಥ ಅಲ್ಲ, ಲಕ್ಷ್ಯಾರ್ಥ. ಆ ಲಕ್ಷ್ಯಾರ್ಥದೊಳಗೆ ಕುರಿತು ಗುರು ಹೇಳಿದಂಗೆ ಚಿಂತನೆ ಮಾಡಿದಾಗ ತಾನು ಆತ್ಮ ಸ್ವರೂಪ ಅಂತೇಳಿ ಗೊತ್ತಾಗ್ತದ. ಈ ರೀತಿ ತಿಳ್ಕೊಂಡ ಪಿಂಡಜ್ಞಾನಿ. ಮತ್ತೆ ಮುಂದಿನ ಸಂಸಾರ ಹೇಯ ಸ್ಥಳ ಅನ್ನೋದ್ರ ಬಗ್ಗೆ ನಾಳೆ ತಗೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಪಾಠಗಳದಾವ, ತಪ್ಪಿಸ್ಬೇಡ್ರಿ. ಮಸ್ತ್ ಅದಾವ. ಏನೊಂದು ಅರ್ಧ ತಾಸು ನಿದ್ದೆ ಹೆಚ್ಚು ಕಡಿಮೆ ಆದ್ರೆ ಏನ್ ಸಾಯಲ್ಲ, ಒಂದು ತುತ್ತು ಕೂಳು ಹೆಚ್ಚು ಕಡಿಮೆ ಆದ್ರೆ ಏನ್ ಸಾಯಲ್ಲ. ಮನಾರ್ ತಿಂದಿವಿ, ಮನಾರ್ ಮಕ್ಕೊಂಡಿವಿ. ಏನು ಇನ್ನೊಂದ್ ಸ್ವಲ್ಪ ತಡೆ ಮಕ್ಕೊಂಡ್ರೆ ಡೀಪ್ ನಿದ್ದೆ ಹತ್ತದ ಅಷ್ಟೇ. ಏನ್ ಅದಕ್ಕೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆತ್ಮದ ಅನುಭವಕ್ಕೆ ಹೆಚ್ಚು ಮಹತ್ವ ಕೊಟ್ಟ ಆತ್ಮ ಸಾಧನೆ ಒಳಗೆ ಮುಳುಗ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ. ಓಂ ಮುಂದೇನ್ ಮಾಡ್ತೇವೆ ನೋಡ್ರಿ, ಕೇಳ್ರಪ್ಪ. ಇಲ್ಲ, ಜೀವ ಬೇರೆ ಪ್ರಾಣ ಬೇರೆ. ಪ್ರಾಣ ಅಂತಂದ್ರ ಒಳಗೆ ಹರಿದಾಡ್ತದಲ್ಲ, ಇದು ಪ್ರಾಣವಾಯು
ಅಪಾನವಾಯು, ವ್ಯಾನವಾಯು, ವಾಯು ಇದು ಆಕ್ಸಿಜನ್, ಅದು ಪ್ರಾಣ. ಜೀವ ಅಂತಂದ್ರೆ ಆತ್ಮನ ಪ್ರತಿಬಿಂಬ ಅಂತಃಕರಣದೊಳಗೆ. ಅವಿದ್ಯೆ ಎನ್ನುವ ಒಂದು ಕನ್ನಡಿ ಒಳಗ ಆ ಆತ್ಮನ ಕೂಟಸ್ಥನ ಪ್ರತಿಬಿಂಬನೇ ಜೀವ. ಪ್ರಾಣ ಹೋಗಿ ಶಿವ ಆಗಂಗಿಲ್ಲ, ಜೀವ ಹೋಗಿ ಶಿವ ಆಗ್ತದ. ಪ್ರಾಣ ಹೋಗಿ ಏನಾಗ್ತದ? ಗಾಳಿ ಒಳಗೆ ಸೇರ್ಕೋತದ ಅಷ್ಟೇ. ಪ್ರಾಣ ವಾಯು ತತ್ವ, ಭೂತ ತತ್ವ. ಅದು ಜೀವ ಆತ್ಮತತ್ವ. ವೀರಶೈವ ಧರ್ಮದೊಳಗ ಪ್ರಾಣಕ್ಕ ಮತ್ತ ಜೀವಕ್ಕ ಭೇದ ಇಲ್ಲ. ಅವ್ರು ಪ್ರಾಣಕ್ಕೆ ಜೀವ ಅಂತಾರೆ. ಪ್ರಾಣಲಿಂಗಿ ಅವೆಲ್ಲ ಬಳಸ್ಯಾರಲ್ಲ, ಅಲ್ಲಿ ಅಷ್ಟು ಸ್ಪಷ್ಟ ಇಲ್ಲ. ಇಲ್ಲಿ ಸ್ಪಷ್ಟ ಅರ್ಥ. ಜೀವನಿಗೆ ಅರ್ಥ ಆಗ್ತದ ಯಾವ ವಸ್ತು ಏನದತ್ತ. ಪ್ರಾಣಕ್ಕೆ ಅರ್ಥ ಆಗಂಗಿಲ್ಲ. ಪ್ರಾಣ ಜಡ, ಜೀವ ಚೇತನ. ಜೀವೋ ಬ್ರಹ್ಮ ಇವ ನಾಪರ ಅಂತಾರ. ಪ್ರಾಣೋ ಬ್ರಹ್ಮ ಇವ ನಾಪರ ಅನ್ನಂಗಿಲ್ಲ. ದ್ವೈತದವರಿಗೆ ಪ್ರಾಣನೇ ದೇವರು, ಪ್ರಾಣದೇವರು ಅಂತಿರ್ತಾರ. ಅವ್ರು ಜೀವೋತ್ತಮ ಅವು ಏನೇನೋ ಅಂತಿರ್ತಾರೆ. ವಾಯು ಜೀವೋತ್ತಮ, ಇನ್ನ ಒಂದ್ ಯಾವುದು ದೇವೋತ್ತಮ ಅಂತ. ಪ್ರಾಣನೇ ಅವರಿಗೆ ಉತ್ತಮ ದೈವ. ಹಂಗಿಲ್ಲ ಇಲ್ಲಿ. ಪ್ರಾಣ ಅಂದ್ರೆ ಮುಂದೆ ಬರ್ತದ. ನಮ್ಮ ಪಂಚೀಕರಣ ಇದ್ರಾಗ ಹೇಳ್ತದ ಪ್ರಾಣ ಅಂದ್ರೆ ಏನು ಅಂತೇಳಿ ಹೇಳ್ತದ. ಪ್ರಾಣಮಯ ಶರೀರ, ಅನ್ನಮಯ ಶರೀರ, ಅದು ತಿಳ್ಕೊಂಡಾಗ ನಿಮಗ ಜೀವ ಅಂದ್ರೆ ಯಾವುದು, ಪ್ರಾಣ ಅಂದ್ರೆ ಯಾವುದು ಅನ್ನೋದು ಬೈಫರ್ಕೇಶನ್ ಅವಾಗ ಗೊತ್ತಾಗ್ತದ. ವಿಚಾರ ಸಾಗರದಾಗ ಇನ್ ಮುಂದೆ ಬರ್ತದ. ಏನು ಉಪಯೋಗ ಆಯ್ತಾ ಹೇಳಿದ ಪಾಠ? ಒಟ್ಟ ಬಿಡ್ಬೇಡ್ರಿ ರಾತ್ರಿ ಪಾಠ, ಬಹಳ ಇಂಪಾರ್ಟೆಂಟ್ ಅದು. ಸಿದ್ಧಾಂತ ಶಿಖಾಮಣಿ ಎಲ್ಲಾ ಸಿದ್ಧಾಂತಗಳನ್ನ ಜಮಾಯಿಸಿ ಚಂದ ಬರೆದದ. ಟೈಮ್ ಬಹಳ ಆಗ್ಯದ, ಮಲ್ಕೋರಿ ಎಲ್ಲರೂ. ಒಳ್ಳೆಯದ. ಶುಭರಾತ್ರಿ.